ಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीगुरुभ्यो नमः हरिः ओಂ. ಭಗವಂತ ಶ್ರೀಕೃಷ್ಣನ ಅವತಾರ ಲೀಲೆಯ ಒಂದು ಉಪಸಂಹಾರದ ಪ್ರಕ್ರಿಯೆಯಲ್ಲಿ ನಡೆದಂತಹ ಹಲವು ಘಟನೆಗಳನ್ನು, ಅದರಲ್ಲಿ ಒಂದು ಉಷಾ ಸ್ವಯಂವರದ ಕಥೆ, ಅದನ್ನು ಒಂದು ಸ್ವಲ್ಪ ಭಾಗ ನಿನ್ನೆಯ ದಿವಸ ಅವಲೋಕನ ಮಾಡಿದ್ದೇವೆ. ಬಾಣನ ಕುವರಿಯಾದಂತಹ ಉಷೆ ಶ್ರೀಕೃಷ್ಣನ ಮೊಮ್ಮಗನಾದ ಪ್ರಾದ್ಯುಮ್ನಿ ಅಂದರೆ ಪ್ರದ್ಯುಮ್ನನ ಮಗ ಅನಿರುದ್ಧ, ಅವನನ್ನು ತನಗೆ ನಿಯತಪತಿ ಇದ್ದಾನೆ ಎಂಬುದಾಗಿ ಸ್ವಪ್ನದಿಂದ ಅರಿತು ಪಾರ್ವತೀದೇವಿಯ ಮಾತಿನ ಮೇಲಿನ ಅಮಿತ ವಿಶ್ವಾಸದಿಂದ ಚಿತ್ರಲೇಖ ಅಂತ ಹೇಳುವ ಒಬ್ಬಳು ಅಪ್ಸರೋದೇವಿಯ ಅನುಗ್ರಹ ಬಲದಿಂದ ತಾನು ಶೋಣಿತಪುರಕ್ಕೆ ಕರೆಸಿಕೊಂಡಳು ಅಂತ ಇಷ್ಟು ಕಥೆ ನಿನ್ನೆ ನಾವು ಅವಲೋಕನೆ ಮಾಡಿರುವಂಥದ್ದು. ಸ್ವಲ್ಪ ಆಶ್ಚರ್ಯವಾಗುವ ವಿಷಯ ಏನಂದರೆ, ಅನಿರುದ್ಧ ಆತ ಮಾನಿ ಅಂದರೆ ಸ್ವಾಭಿಮಾನವುಳ್ಳಂತಹ ವ್ಯಕ್ತಿ. ಆತನಿಗೆ ಈಗಾಗಲೇ ಒಂದು ಮದುವೆ ಆಗಿದೆ ಅಂತ ಸುದ್ದಿ, ಈಗಾಗಲೇ ಒಂದು ಮದುವೆ ಬೇರೆ ಆಗಿದೆ. ಅದು ಯಾರು ಅಂತ ಹೇಳಿದರೆ ರುಗ್ಮಿಯ ಮಗನ ಮಗಳು, ಅಂದರೆ ರುಗ್ಮಿಣಿಯ ಅಣ್ಣ ರುಗ್ಮಿಯ ಮೊಮ್ಮಗಳ ಜೊತೆಗೆ ಅನಿರುದ್ಧನಿಗೆ ಒಂದು ವಿವಾಹ ಈಗಾಗಲೇ ಆಗಿದೆ. ಅಂದರೆ ಪ್ರೌಢ ವಯಸ್ಕನಾದವ ಅನಿರುದ್ಧ. ಅಂಥವನಲ್ಲಿ ಬಂದು ಈ ಚಿತ್ರಲೇಖೆ ಒಬ್ಬಳು ಹೆಣ್ಣು ನಿನ್ನನ್ನು ಅಪೇಕ್ಷಿಸಿದ್ದಾಳೆ, ಬಾಣಾಸುರನ ಮಗಳು ಅಂತ ಹೇಳಿದಾಗ ಇವ ಸರಿ ಅಂತೇಳಿ ಒಪ್ಪಿಕೊಂಡು ಅಲ್ಲಿಗೆ ಹೋದ ಅಲ್ವ. ಇದು ಒಬ್ಬ ಯದುಕುಲ ಶ್ರೇಷ್ಠನಾದಂತಹ ಅನಿರುದ್ಧನ ಮರ್ಯಾದೆಗೆ ಸರಿಯಾದ ಕೆಲಸವೋ ಅಂತ ಒಂದು ಪ್ರಶ್ನೆ ತಾನಾಗಿ ಬರ್ತದೆ. ಅದಕ್ಕೆ ಹರಿವಂಶ ಕೊಡುವ ಉತ್ತರ, ಚಿತ್ರಲೇಖೆ ಬಂದು ಅನಿರುದ್ಧನಲ್ಲಿ ಕೇಳ್ತಾಳೆ, ಉಷೆ ಬಾಣನ ಮಗಳು ನಿನ್ನಿಂದಾಗಿ ಧರ್ಷಿತ ಗಾತ್ರಳಾಗಿದ್ದಾಳೆ, ನೀನೇ ಆಕೆಯ ನಿಯತಪತಿ, ನೀನು ಬರದೇ ಹೋದರೆ ಪ್ರಾಣ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾಳೆ, ಬರಬೇಕು ಅಂತ. ಆವಾಗ ಅನಿರುದ್ಧ ಹೇಳುವ ಮಾತು ಉಂಟಿಲ್ಲಿ. ಅವೇನು ಹೇಳ್ತಾನೆ, ನನಗೂ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಪ್ರಸಂಗ ಇದೆ. ಅನಿರುದ್ಧ ಈ ಚಿತ್ರಲೇಖೆ ಬರುವ ಹೊತ್ತಿಗೆ ಸುಮಾರು ರಾತ್ರಿಯ ಹೊತ್ತು, ಒಂದು 8 ಗಂಟೆ 8:30 ಗಂಟೆ ಈ ಸಮಯದ ಹೊತ್ತು. ಆ ಹೊತ್ತಿಗೆ ಅನಿರುದ್ಧನ ಏನು ಅರಮನೆ ಇದೆ, ಪ್ರತ್ಯೇಕ ಪ್ರದ್ಯುಮ್ನನ ಅರಮನೆಗೆ ತಾಗಿಕೊಂಡಿರತಕ್ಕಂತಹ ಈ ಅನಿರುದ್ಧನ ಮನೆ, ಆ ಮನೆಯಲ್ಲಿ ನಾನಾ ನೃತ್ಯ ಗೀತಾದಿಗಳು ನಡೀತಾ ಇದ್ದಾರೆ. ಸಾಯಂಕಾಲದ ಹೊತ್ತು ಭಜನೆ, ನರ್ತನ, ದೇವರ ಮುಂದೆ ತಾವು ಕಲಿತಿರತಕ್ಕಂತಹ ನೃತ್ಯ ವಿದ್ಯೆಯನ್ನು ತೋರಿಸ್ತಕ್ಕಂತಹ ವ್ಯಕ್ತಿಗಳು, ಸ್ತ್ರೀಯರೆಲ್ಲ ಅಲ್ಲಿ ಕುಣಿತಾ ಇದ್ದಾರೆ. ಆದರೆ ಅನಿರುದ್ಧ ಅವರ ಮಧ್ಯದಲ್ಲಿ ಸೇರಿಕೊಳ್ಳಿಲ್ಲ. ಅವ ಬದಿಯಲ್ಲಿ ಕುಳಿತು ಯಾವುದೋ ಅರ್ಧ ನಿಮೀಲಿತ ನೇತ್ರನಾಗಿ ಯಾವುದೋ ಚಿಂತನೆಯಲ್ಲಿ ತೊಡಗಿದ್ದಾನೆ. ಯಾವುದೋ ಮುಖದಲ್ಲಿ ದುಗುಡ ಇದ್ದ ಹಾಗೆ ಅನಿಸ್ತದೆ. ಆ ಕಾರಣದಿಂದ ಆ ಕಡೆ ಅಷ್ಟು ಗೌಜಿ ನಡೀತಾ ಇದ್ರೂ ಕೂಡ ಚಿತ್ರಲೇಖೆ ಅವರೆಲ್ಲರಿಗೂ ಕೂಡ ಅದೃಶ್ಯ ಗಾತ್ರಳಾಗಿ ಈ ಅನಿರುದ್ಧನಿಗೆ ಕಾಣಿಸಿಕೊಂಡು ಅನಿರುದ್ಧನಲ್ಲಿ ಪ್ರಶ್ನಿಸಿತು.
ಏನು ನೀನು ಅವರನ್ನೆಲ್ಲ ಬಿಟ್ಟು ಇಲ್ಲಿ ಏಕಾಂತದಲ್ಲಿ ಕುಳಿತು ಏನೋ ಅಂತರ್ಮುಖವಾದ ಚಿಂತನೆ ಮಾಡ್ತಾ ಇದ್ದೀಯಲ್ವಾ, ಏನು ಸಮಸ್ಯೆ ಅಂತ ಆ ರೀತಿ ಆತ ಪ್ರಶ್ನಿಸಿತು. ಅದಕ್ಕೆ ಉತ್ತರ ಇವಾಗ ಕೊಟ್ಟದ್ದು, ನೀನು ಹೇಳಿದಂತೆಯೇ ನನಗೂ ಒಬ್ಬಾಕೆ ನನ್ನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಶೋಣಿತಪುರದಲ್ಲಿರ್ತಕ್ಕಂಥವಳು ಅನ್ನುವುದು ಕೂಡ ಅದರಿಂದ ಗ್ರಾಹ್ಯವಾಗಿ ನಾನು ಆಕೆಯ ಬಗ್ಗೆ ಚಿಂತೆಯಲ್ಲಿದ್ದೇನೆ, ಆಕೆಗೇನೋ ಸಮಸ್ಯೆ ಬಂದಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ, ಹಾಗಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಸ್ವಪ್ನ ಯಾಕೆ ಬೀಳ್ತದೆ ಅಂತ ಕೇಳಿದಾಗ ನಮಗೆ ಹಿಂದೆ ಅನುಭೂತವಾದ ವಿಷಯದಲ್ಲಿ ಸ್ವಪ್ನ ಬೀಳ್ತದೆ. ಎರಡನೇ ಕಾರಣ ಸ್ವಪ್ನಕ್ಕೆ ಇರತಕ್ಕಂಥದ್ದು ದೇವ ಪ್ರೇರಣೆ ಅಂತ. ದೇವ ಪ್ರೇರಣೆ ಅಂತ ಹೇಳಿದರೆ ಒಂದು ಅನುಭೂತವಾದ ಜನ್ಮ ಜನ್ಮಾಂತರದಲ್ಲಿ ಅನುಭೂತವಾದ ಸಂಸ್ಕಾರ ಬೇಕಾದರೂ ಆಗಬಹುದು. ಅದಕ್ಕೆ ಸ್ವಪ್ನ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸಿನ ಅಭಿಮಾನಿಯಾದವ ರುದ್ರದೇವ. ರುದ್ರ ಪತ್ನಿಯಾಗಿರತಕ್ಕಂತಹ ಪಾರ್ವತೀ ದೇವಿಯು ಕೂಡ ವಾಗಭಿಮಾನಿನಿಯಾಗಿದ್ದಾಳೆ. ಅಂತಹ ಪಾರ್ವತೀ ರುದ್ರರ, ಪಾರ್ವತೀ ಪರಮೇಶ್ವರರ ಪ್ರೇರಣೆಯಿಂದಲೂ ಸ್ವಪ್ನ ಬೀಳ್ತದೆ. ಸಂಸ್ಕಾರಮಯವಾದ ವಸ್ತು ಕಾಣಿಸುವುದಕ್ಕೊಂದು ಕಾರಣ ಬೇಕಲ್ಲ, ಆ ಕಾರಣ ಅದು ಮನಃಪ್ರೇರಕನಾದಂತಹ ಪಾರ್ವತೀ ಸಮೇತನಾದ ಪರಮೇಶ್ವರನ ಪ್ರೇರಣೆ. ಹೀಗೆ ಪರಮೇಶ್ವರನ ಪ್ರೇರಣೆಯಿಂದ ಇವನಿಗೂ ಸ್ವಪ್ನ ಬಿದ್ದಿದೆ, ಆ ಕಡೆ ಉಷೆಗೂ ಸ್ವಪ್ನ ಬಿದ್ದಿದೆ. ಆದ್ದರಿಂದ ಇವರಿಬ್ಬರ ಜೋಡಣೆಯನ್ನು ಸ್ವಪ್ನದ ಮೂಲಕ ನಡೆಸಿರ್ತಕ್ಕಂಥವರು ಪಾರ್ವತೀ ಪರಮೇಶ್ವರರು ಅನ್ನೋದು ಇಲ್ಲಿರುವ ವಿಶೇಷ. ಹಾಗೆ ಅನಿರುದ್ಧನ ಮಂಚ ಸಮೇತವಾಗಿ, ಪರ್ಯಂಕ ಸಮೇತವಾಗಿ ಚಿತ್ರಲೇಖೆ ಹೊತ್ತು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿಗೆ ಉಷೆಗೆ ಬಹಳ ಸಮಾಧಾನವಾಯಿತು. ಅನಿರುದ್ಧನಿಗೂ ಕೂಡ ಉಷೆಯನ್ನು ಕಂಡು ನನಗೆ ಯೋಗ್ಯಳಾದಂತಹ ಪತ್ನಿ ಅನ್ನುವ ಭಾವದಿಂದ ಅವರಲ್ಲಿ ಗಾಂಧರ್ವ ವಿಧಿಯ ಪ್ರಕಾರ ವಿವಾಹವು ನಡೀತದೆ. ಅನಿರುದ್ಧ ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ಕೂಡ ಉಚ್ಚರಿಸಿದ ಅನ್ನುವ ವಿಷಯ ಹರಿವಂಶದಲ್ಲಿದೆ. ಅಂತೂ ಗಾಂಧರ್ವ ಪದ್ಧತಿಯ ವಿವಾಹವಾದ ದಿವಸವೇ ಸುತ್ತ ಸುದ್ದಿ ಹೋಯ್ತಂತೆ, ಬಾಣಾಸುರನ ತನಕ ಸುದ್ದಿ ಹೋಯಿತು. ಯಾಕಂದರೆ ಅಂತಃಪುರಕ್ಕೆ ಗೂಢಚಾರರ ವ್ಯವಸ್ಥೆ ಇರ್ತದೆ. ಅರಮನೆಯ ರಾಜನ ಮುಖ್ಯ ಕರ್ತವ್ಯಗಳನ್ನು ಅರ್ಥಶಾಸ್ತ್ರವು ನಿರೂಪಣೆ ಮಾಡಬೇಕಾದರೆ ಸ್ತ್ರೀಯರು ವಾಸ ಮಾಡುವಲ್ಲಿ ಗೂಢಚಾರಿಕೆಯನ್ನು ಸರಿಯಾಗಿ ಇಟ್ಟಿರಬೇಕು. ಎಷ್ಟೆಷ್ಟೋ ಸಾಮ್ರಾಜ್ಯಗಳು ಅಂತಃಪುರದಿಂದ ಬಿದ್ದು ಹೋದದ್ದಕ್ಕೆ ನಮ್ಮ ಭಾರತೀಯ ಚರಿತ್ರೆಯಲ್ಲಿ ತುಂಬ ಇತಿಹಾಸಗಳಿದ್ದಾವೆ. ಅಂತಃಪುರದ ವ್ಯವಹಾರದ ಬಗ್ಗೆ ರಾಜ ಸರಿಯಾದ ರೀತಿಯ ಗಮನವನ್ನು ಇಡದೇ ಹೋದ ಪಕ್ಷದಲ್ಲಿ ಲೋಕದಲ್ಲಿ ಅನೇಕ ಸಮಸ್ಯೆಗಳು, ರಾಜ್ಯಕ್ಕೆ ಸಮಸ್ಯೆಗಳು ಉಂಟಾಗುವಂತಹ ಪ್ರಸಂಗಗಳು ಘಟಿಸ್ತವೆ. ಅದನ್ನು ತಪ್ಪಾಗಿ ಉಪಯೋಗಿಸಿಕೊಳ್ಳತಕ್ಕಂತಹ ಪರರಾಜ್ಯದ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಆ ಕಾರಣದಿಂದ ಅಂತಃಪುರದ ಬಗ್ಗೆ ನಿಗಾ ಇಡಬೇಕು ಅನ್ನೋದು ರಾಜನಿಗಿರತಕ್ಕಂತಹ ರಾಜ್ಯಶಾಸ್ತ್ರದ ನಿಯಮ. ಹಾಗಾಗಿ ಬಾಣಾಸುರನ ಇಡೀ ಸಾಮ್ರಾಜ್ಯ ವ್ಯವಸ್ಥೆಯೇ ಅತ್ಯಂತ ಪ್ರಬಲ. ಅದನ್ನು ಕಂಡು ಅಲ್ಲಿ ಅಧ್ಯಯನ ಮಾಡಿ ಬೇರೆ ರಾಜ್ಯಗಳನ್ನು ಕಟ್ಟಿದಂತಹ ರಾಜಾಧಿರಾಜರುಗಳಿದ್ದಾರೆ. ಅಂತಹ ಬಾಣಾಸುರನ ಅಂತಃಪುರದಲ್ಲಿ ಒಂದು ಸುರೂಪನಾದಂತಹ, ಶಾರೀರಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ವಿಶೇಷ ದಾರ್ಢ್ಯವನ್ನು ಹೊಂದಿದಂತಹ ಯುವಕ ಒಬ್ಬ ಪ್ರವೇಶಿಸಿದ್ದಾನೆ ಅನ್ನುವ ವಿಷಯ ಬಾಣನಿಗೆ ತಿಳಿಯುವುದಕ್ಕೆ ಹೆಚ್ಚು ಕಾಲ ಬೇಕಾಗಲಿಲ್ಲ. ಬಾಣಾಸುರನಿಗೆ ವಿಷಯ ಗೊತ್ತಾಯಿತು. ಗೊತ್ತಾದ ಕೂಡಲೇ ಆತ ತನ್ನ ಚಾರರಿಗೆ ಆದೇಶಿಸಿದ, ನಮ್ಮ ಶೋಣಿತಪುರಕ್ಕೆ ಇಂದ್ರಾದಿ ದೇವತೆಗಳು ಬರಬೇಕಾದರೂ ಕೂಡ ನಮ್ಮ ಅನುಜ್ಞೆಯನ್ನು ದಿನಪೂರ್ವ, ಬರೀ ಪೂರ್ವಭಾವಿಯಾಗಿ ಅಲ್ಲ, ದಿನಪೂರ್ವ, ನಾಳೆಗೆ ಬೇಕು ಅಂತಾದರೆ ಹಿಂದಿನ ದಿವಸ ಅವರ ಅನುಮತಿಯನ್ನು ಪಡಿಬೇಕು. ಅವತ್ತಿಗೆ ಇವತ್ತು ಸಾಯಂಕಾಲಕ್ಕೆ ಬರ್ತೇನೆ ಅಂದರೆ ಅದಾಗುವುದಿಲ್ಲ ಅಂತ ಹೇಳುವವರು. ನಮ್ಮ ವ್ಯವಸ್ಥೆಯೇ ಹಾಗೆ. ದಿನಪೂರ್ವದಲ್ಲಿ ಅನುಮತಿಯನ್ನು ಪಡೆದವರಿಗೆ ಮಾತ್ರ, ದೇವಾದಿ ದೇವತೆಗಳಿಗೂ ಕೂಡ ಶೋಣಿತಪುರಕ್ಕೆ ಪ್ರವೇಶ ಇರತಕ್ಕಂಥದ್ದು. ಅಂಥಲ್ಲಿ ನಮ್ಮ ಅನುಮತಿಯನ್ನು ಪಡೆಯದೆ ನನ್ನ ಮಗಳಾದಂತಹ ಸುಕುಮಾರಿ ಉಷೆಯ ಮೇಲೆ ಒಬ್ಬ ಹುಡುಗ ಆಕ್ರಮಿಸಿದ್ದಾನೆ, ಈ ಪ್ರದೇಶವನ್ನು ಆತ ಬಂದು ಸೇರಿಕೊಂಡಿದ್ದಾನೆ ಅಂತ ಹೇಳಿದರೆ ಅಂತಹ ವ್ಯಕ್ತಿಯನ್ನು ಚೂರು ಚೂರು ಮಾಡಿ ಸಮುದ್ರದಲ್ಲಿ ಬಿಸಾಡಿ, ಗಂಗೆಯಲ್ಲಿ ಬಿಸಾಡಿ ಅಂತ ಆದೇಶ ಮಾಡ್ತಾನೆ. ಗಂಗೆಯಲ್ಲಿ ಬಿಸಾಡಿದರೆ ಸಮುದ್ರಕ್ಕೆ ಹೋಗ್ತದೆ ಅಂತ ಅಭಿಪ್ರಾಯ. ಇವರೆಲ್ಲ ಒಟ್ಟು ಸೇರಿದರು, ಅಂತಃಪುರದ ಕಡೆಗೆ ಆಗಮಿಸಿದರು. ಆಗಮಿಸುವಾಗಲೇ ಭಾರಿ ನಾದ ಘೋಷಗಳೆಲ್ಲ ನಡೆದುವಂತೆ. ಯಾವಾಗ ಬಾಣಾಸುರ ಆದೇಶ ಕೊಟ್ಟ ಆವಾಗ ರಣದುಂದುಬಿ, ರಣಕಹಳೆ ಅವೆಲ್ಲವೂ ಮೊಳಗುವುದಕ್ಕೆ ಪ್ರಾರಂಭವಾದವು. ಆ ಮೊಳಗುವಿಕೆ ಅಂತಃಪುರದ ಒಳಗೂ ಪ್ರತಿಧ್ವನಿಸಿತು. ಅದನ್ನು ಕೇಳಿದಂತಹ ಉಷೆಗೆ ಹೆದರಿಕೆ ಪ್ರಾರಂಭ ಆಯಿತು. ಒಬ್ಬ ಇರೋದು, ಅದು ಕೂಡ ನಾನು ಕರೆಸಿಕೊಂಡಂತಹ ವ್ಯಕ್ತಿ. ಅವಳಿಗೆ ಅಪರಾಧಿ ಪ್ರಜ್ಞೆ ಬೇರೆ ಬರ್ತಾ ಉಂಟು. ನಾನು ಕರೆಸಿಕೊಂಡ ವ್ಯಕ್ತಿ
ಈಗ ಬಾಣಾಸುರನ ಭಟರು ಅಂತೇಳಿದರೆ ಸಿಂಹ ಸದೃಶರು. ಅವರ ಕೈಗೆ ಸಿಕ್ಕಿ ಒಬ್ಬ ಹೇಗೆ ತಾನೇ ತನ್ನನ್ನು ತಾನು ಪರಿರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ? ಹಾಗೆ ಅಂತೇಳಿ ಚಿತ್ರಲೇಖೆ ಹತ್ರ ಈಗಲೇ ಕರ್ಕೊಂಡು ಹೋಗೋಣ ಅಂತ ಹೇಳಿದರೆ ಸುತ್ತಮುತ್ತ ಆಕ್ರಮಣ ಮಾಡಿ ಆಗಿದೆ. ಮತ್ತೆ ಬಾಣಾಸುರನ ಪಟ್ಟಣವನ್ನು ಬಿಟ್ಟು ಹೊರಗೆ ಯಾವ ಒಂದು ನೊಣವೂ ಕೂಡ ಹೋಗದೇ ಇರುವಷ್ಟು ಸಂರಕ್ಷಣೆ ಘಟಿಸಿಬಿಟ್ಟಿದೆ. ಆದ್ದರಿಂದ ಈಗ ಚಿತ್ರಲೇಖೆಯಲ್ಲಿ ಮತ್ತೆ ಕಳಿಸಿಕೊಡುವಂತಹ ವ್ಯವಸ್ಥೆಯು ಅಸಾಧ್ಯವಾದದ್ದು. ಆದ್ದರಿಂದ ಈತನ ಸಂರಕ್ಷಣೆ ಹೇಗೆ ಅಂತ ಆಕೆಯ ಆಲೋಚನೆ. ಅಷ್ಟರಲ್ಲಿ ಬಂದಾಯಿತು ದೊಡ್ಡ ಸಮುದಾಯ. ಅಂತಃಪುರದ ದ್ವಾರದ ಸನಿಹಕ್ಕೆ ಬಂದಾಗ ಇವ ದ್ವಾರದ ಬಾಗಿಲಲ್ಲಿ ನಿಂತಿದ್ದಾನಂತೆ ಅನಿರುದ್ಧ. ಈಕೆಯನ್ನು ಹಿಂದೆ ನೋಡಿ ಸಮಾಧಾನ ಮಾಡ್ತಾ ಇದ್ದಾನೆ, ನೀನು ಹೆದರಿಬೇಡ, ನನ್ನ ಪರಾಕ್ರಮದ ಮುಂದೆ ಇವರು ಯಾರೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಆಯುಧ ಇದ್ದರೆ ಕೊಡು ಅಂತ. ಆದರೆ ಇವಳಲ್ಲಿ ಆಯುಧ ಎಲ್ಲಿರ್ತದೆ? ಆದರೆ ಅಂತಃಪುರದಲ್ಲಿ ಒಂದು ಆಯುಧದ ಕೋಣೆ ಅಂತ ಉಂಟಂತೆ. ಹಿಂದಿನ ಅಂತಃಪುರದ ವ್ಯವಸ್ಥೆಯೇ ಹಾಗೆ. ರಾಜಕುಮಾರಿಯರಿಗೂ ಕೂಡ ಯುದ್ಧ ವಿದ್ಯೆಯ ಕಲೆಯನ್ನು ಅಭ್ಯಾಸ ಮಾಡಿಸಿರ್ತಾರೆ. ಅದು ಆತ್ಮ ಸಂರಕ್ಷಣೆಗೋಸ್ಕರ ಬೇಕಾಗಿರುವಂಥದ್ದು ಅನ್ನುವ ಕಾರಣ. ಹಾಗಾಗಿ ಆಕೆ ಅಲ್ಲಿದ್ದ ತೋಮರವನ್ನು ತೋರಿಸ್ತಾಳೆ. ತೋಮರದ ಹಿಂಭಾಗದಲ್ಲಿ ವಿಶೇಷವಾದ ಖಡ್ಗ ಇತ್ತು. ಆ ಖಡ್ಗ ಮತ್ತು ತೋಮರವನ್ನು ಹೇಳಿಕೊಂಡಂತೆ. ಒಂದು ಎಡಗೈಯಲ್ಲಿ ಖಡ್ಗ, ಬಲಗೈಯಲ್ಲಿ ತೋಮರ. ತೋಮರ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಗದೆಯ ಹಾಗೆ, ಆದರೆ ಗದೆ ಅಲ್ಲ, ಈ ಚಮ್ಮಟಿ ಇದ್ದ ಹಾಗೆ, ಗೋಡೆಗೆ ಆಣಿ ಹೊಡೆಯುವುದಕ್ಕೆ ಅಥವಾ ದೊಡ್ಡ ದೊಡ್ಡ ಮರಗಳನ್ನು ತುಂಡರಿಸುವುದಕ್ಕೆ, ಮಧ್ಯದಲ್ಲಿ ಸ್ತೂಣವನ್ನು ಹಾಕಿ ಸ್ತೂಣವನ್ನು ಹೊಡೆಯುವುದಕ್ಕೆ ಏನನ್ನು ಉಪಯೋಗಿಸ್ತೇವೆ ಅಂತಹ ಒಂದು ತೋಮರ. ಆ ತೋಮರದಲ್ಲಿ ಅಲ್ಲಲ್ಲಿ ಆಣಿಗಳೆಲ್ಲ ಇರ್ತವೆ. ಅದನ್ನು ಹೊಡೆಯುವಾಗ ಒಬ್ಬನಿಗೆ ಮೇಗೆ ಬಿತ್ತು ಅಂತ ಹೇಳಿದರೆ ಪೆಟ್ಟು, ಶರೀರದಲ್ಲೆಲ್ಲ ಆ ಚೂಪಾದಂತಹ ಆಯಾಸ ಮೊನೆಗಳಿಂದಾಗಿ ಅವನ ಶರೀರದಲ್ಲಿ ಬಹಳ ಪೆಟ್ಟಾಗ್ತದೆ. ಅಂತಹ ತೋಮರ ಅದನ್ನು ಹಿಡಿದು ಇವ ಅಂತಃಪುರದ ದ್ವಾರದಲ್ಲಿ ನಿಂತಿದ್ದಾನೆ. ಸಮುದಾಯ ಬಂತು. ಇವನನ್ನು ನೋಡಿಯೇ ಹೆದರಿತಂತೆ. ಯಾಕಂದರೆ ಅವರನ್ನು ನೋಡಿದಾಗ ಇವನು ತನ್ನ ಪೌರುಷವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರ ತನ್ನ ತುಟಿಯನ್ನು ಕಚ್ಚಿ ತನ್ನಲ್ಲಿ ಉಂಟಾದಂತಹ ರೋಷವನ್ನು ಸಿಂಹನಾದದ ಮೂಲಕವಾಗಿ ತೋರಿಸಿದ. ಆ ನಾದವನ್ನು ಕೇಳಿಯೇ ಇವನಲ್ಲಿ ಎಂತಹ ಪರಾಕ್ರಮ ಇದೆ ಎನ್ನುವುದನ್ನು ಆ ಶತ್ರುಗಳು ಅರಿತುಕೊಂಡು ಹೆದರಿ ಹೋದರು. ಆದರೂ ಮುಗಿಬಿದ್ದರು. ಇವನು ಬೀಸಿ ಒಗೆದಂತಹ ತೋಮರದ ಪೆಟ್ಟಿಗೆ ಸಹಸ್ರಾರು ಜನ ಬಾಣನ ಸೇನಾನಿಗಳೆಲ್ಲ ಹತರಾಗಿದ್ದಾರೆ. ಓಡಿ ಹೋದ್ರಂತೆ. ಓಡಿ ಹೋದರೆ ಕುಂಭಾಂಡ ಅಂತ ಇಲ್ಲಿ ಅವನ ಹೆಸರಲ್ವಾ. ಈ ಬಾಣಾಸುರನ ಮಂತ್ರಿಯಾದಂತಹ ಕುಂಭಾಂಡ ಆತ ಎಲ್ಲರನ್ನೂ ಕೂಡ ಹುರಿದುಂಬಿಸ್ತಾನೆ. ಇಂತಹ ನಪುಂಸಕತ್ವವನ್ನು ಬಾಣನ ಸೇನಾನಿಗಳು ಪಡೆದಿದ್ದಾರೆ ಅಂತೇಳಿದರೆ ಇದು ಶೋಣಿತಪುರದ ದುರದೃಷ್ಟ. ನಿಮ್ಮಂಥ ವ್ಯಕ್ತಿಗಳು ಈ ದೇಶದಲ್ಲಿ ಹುಟ್ಟುವುದಕ್ಕೆ ನಾಲಾಯಕಗಳು. ಈ ದೇಶದಲ್ಲಿ ಯಾರು ಕೂಡ ಬೆನ್ನು ಕೊಟ್ಟು ಹಿಂದೆ ಬಂದವರು ಅಂತಿಲ್ಲ. ನೀವೇ ಇದು ಮೊದಲ ಬಾರಿ ಯುದ್ಧದಲ್ಲಿ ಹೀಗೆ ಓಡ್ತಾ ಇದ್ದೀರಿ. ಈ ರೀತಿ ಓಡ್ತಕ್ಕಂಥವರಿಗೆ ನರಕದಲ್ಲಿ ಮಹಾ ಅನರ್ಥ ಕಾದಿದೆ. ಎದೆಗೆ ಎದೆ ಕೊಟ್ಟು ಸತ್ತರೆ ಅವರಿಗೆ ವೀರ ಸ್ವರ್ಗ ಸಿಗ್ತದೆ. ಹೀಗೆಲ್ಲ ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಕುಂಭಾಂಡ. ಕೊನೆಗೆ ಹಿಂದಕ್ಕೆ ಅಷ್ಟಾಗಿಯೂ ಓಡಿ ಹೋಗುವವರಿಗೆ ಗಲ್ಲು ಶಿಕ್ಷೆ ಅಂತ ಉದ್ಘೋಷಣೆ ಮಾಡ್ತಾನೆ. ಹಾಗಾದರೆ ಓಡಿ ಹೋದರೂ ಸಾಯಬೇಕಾಗ್ತದೆ, ಅದಕ್ಕಿಂತ ಮುನ್ನುಗ್ಗಿ ಸಾಯುವುದು ಒಳ್ಳೆಯದು ಅಂತ ಹೇಳಿ ಪ್ರದ್ಯುಮ್ನನ ಮೇಲೆ ಮತ್ತೆ ಕುಂಭಾಂಡನ ನೇತೃತ್ವದಲ್ಲಿ ಮತ್ತೆ ಸೇನೆ ಮುಂದೆ ಬರ್ತದೆ. ಆದರೆ ಆತ ಹೊಡೆದಂತಹ ಕತ್ತಿಯ ಪೆಟ್ಟಿಗೆ ಮತ್ತು ತೋಮರದ ಪೆಟ್ಟಿಗೆ ಯಾರೂ ಉಳಿಲಿಲ್ಲ. ಮತ್ತೆ ಓಡಿ ಹೋದವರು ಸೀದಾ ಬಾಣನ ಹತ್ರ ಹೋದರು. ಬಾಣನಲ್ಲಿ ಬಂದು ಈ ಬಂದಿರತಕ್ಕಂತಹ ಯುವಕ ಪರಮ ತೇಜಸ್ವಿ ಇದ್ದಾನೆ, ಸಾಕ್ಷಾತ್ ದೇವೇಂದ್ರನೇ ಇಳಿದು ಬಂದಿದ್ದಾನೋ ಅಂತ ಅನಿಸ್ತಾ ಇದೆ. ಆದ್ದರಿಂದ ದೇವಲೋಕದ ಪಿತೂರಿ ಇದರಲ್ಲಿ ಸೇರಿರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಾವು ಇದನ್ನು ಎದುರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ನೀನೇ ಯುದ್ಧಕ್ಕೆ ಬರಬೇಕು ಅಂತ ಬೇಡಿಕೊಂಡ್ರು. ಬಾಣಾಸುರ ಸ್ವತಃ ತಾನು ಯುದ್ಧಕ್ಕೋಸ್ಕರ ಹೊರಟಂತೆ. ಅನಿರುದ್ಧನನ್ನು ಎದುರಿಸುವುದಕ್ಕೋಸ್ಕರ ಹೋಗ್ತಾನೆ. ಆದರೆ ಅಷ್ಟರಲ್ಲಿ ಕುಂಭಾಂಡ ಒಂದಷ್ಟು ಜನರನ್ನು ಕರ್ಕೊಂಡು ಮತ್ತೆ ಯುದ್ಧಕ್ಕೆ ಬಂದಿದ್ದಾನೆ. ಈತನ ಯುದ್ಧ ಪರಾಕ್ರಮವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಕೈಯಲ್ಲಿ ಕತ್ತಿಯನ್ನು ಹಿಡಿದಾಗ ಯಾವ ರೀತಿಯಲ್ಲಿ ಹೋರಾಡುವುದಕ್ಕಾಗುತ್ತೆ ಅಂತ ಒಟ್ಟು 32 ಬಗೆ ಉಂಟಂತೆ. ಆ 32 ಬಗೆಯಲ್ಲಿ ಹೋರಾಡುವ ಅಂದರೆ ಕತ್ತಿಯನ್ನು ಹಿಡಿದು ಹೋರಾಡತಕ್ಕಂತಹ ಭಿನ್ನ ಭಿನ್ನವಾದ ಮಂಡಲ ವಿಧಾನಗಳನ್ನೆಲ್ಲ ಹರಿವಂಶ ವರ್ಣನೆ ಮಾಡ್ತದೆ. ದೊಡ್ಡ ಹೋರಾಟ ನಡೀತದೆ. ಅತ್ತ ಬಾಣಾಸುರನೇ ಸ್ವತಃ ತಾನು ದುರ್ಮದನಾಗಿ ಯುದ್ಧಕ್ಕೋಸ್ಕರ ತಾನು 1000 ಬಾಹುಗಳಲ್ಲಿ 500 ಆಯುಧಗಳನ್ನು ಹಿಡಿದು ಆ ಆಯುಧಗಳಿಗೆ ಜೊತೆ ಸೇರಬೇಕಾದಂತಹ ಸಂರಕ್ಷಾಯುಧವನ್ನು ಎಡಗೈಗಳಲ್ಲಿ ಹಿಡಿದು ಒಟ್ಟು 500 1000 ಆಯುಧಗಳನ್ನು, ಅಂದರೆ ಈ ಕಡೆ ಕತ್ತಿ ಇದೆ ಅಂತಾದರೆ ಈ ಕಡೆ ಇದರಲ್ಲಿ ಗುರಾಣಿ ಇದೆ,
ಈ ಕಡೆಯಲ್ಲಿ ಬಿಲ್ಲು ಇದೆ ಅಂತ ಹೇಳಿದರೆ ಮತ್ತೊಂದು ಕೈಯಲ್ಲಿ ಬಾಣ ಇದೆ. ಈ ಕ್ರಮದಲ್ಲಿ ಅದಕ್ಕೆ ಬೇಕಾದದ್ದನ್ನು ಎಡಗೈಯಲ್ಲಿ ಅನ್ನುವ ವ್ಯವಸ್ಥೆಯಲ್ಲಿ ಮಹಾ ಆಯುಧಗಳನ್ನು ಹಿಡಿದು ಆತ ಯುದ್ಧಕ್ಕೆ ಬಂದಿದ್ದಾನೆ. ಆತ ಸಹಸ್ರಾಯುಧನಾಗಿ ತಾನು ಯುದ್ಧಕ್ಕೆ ಬಂದಾಗ ಅನಿರುದ್ಧ ತಾನು ಕೂಡ ಧನುಸ್ಸನ್ನು ಹಿಡಿದ. ಅವನಿಗೆ ಎಲ್ಲಿಂದ ಸಿಕ್ತು ಅಂತ ಹೇಳಿದರೆ ಬಹುಶಃ ಈ ಓಡಿ ಹೋದವರು ಬರುವಲ್ಲಿ ತನಕ ಅವಕಾಶ ಉಂಟಲ್ಲ, ಓಡಿ ಹೋದವರ ಬಿಲ್ಲು ಎಲ್ಲೋ ಬಿದ್ದಿತ್ತು, ಅದನ್ನು ಹಿಡ್ಕೊಂಡ ಅಂತ ಅರ್ಥ. ಇವನು ಕೂಡ ಶತ್ರುಗಳ ಆಯುಧಗಳನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಂಡು ಅವನ ಜೊತೆಗೆ ಯುದ್ಧಕ್ಕೆ ಸನ್ನದ್ಧನಾದ. ಬಾಣಾಸುರನ ರಥ ಬಂತಂತೆ. ಆ ರಥ ಹೇಗಿದೆ ಅಂತೇಳಿದರೆ, ಆ ರಥ ಒಂದು ರಥ ಅದು 10 ಯೋಜನದಷ್ಟು ವಿಸ್ತಾರವಾದ ರಥ ಅಂತೆ. 10 ಯೋಜನ ಅಂದರೆ ಸುಮಾರು ಒಂದು 2-3 ಗ್ರಾಮಗಳು, 2-3 ಗ್ರಾಮಗಳಷ್ಟು ವಿಸ್ತೃತವಾದದ್ದು. 1000 ಕುದುರೆಗಳು ಆ ರಥವನ್ನು ಎಳೆಯುವುದಂತೆ. ಅಂತಹ ಮಹಾಶಕ್ತಿಶಾಲಿಯಾದಂತಹ ರಥ. ಆ ರಥಕ್ಕೆ ಧ್ವಜ ಅದು ಮಯೂರ ಧ್ವಜ. ಯಾಕಂದರೆ ಸ್ವತಃ ಸ್ಕಂದನೇ ಕೊಟ್ಟಿರತಕ್ಕಂತಹ ಮಯೂರ, ಆ ಮಯೂರ ಧ್ವಜವನ್ನು ತನ್ನ ರಥದಲ್ಲಿ ಧರಿಸಿದ್ದಾನೆ. ಅಂತಹ ರಥದಲ್ಲಿ ಆತ ಯುದ್ಧಕ್ಕೆ ಬಂದರೆ ಎಲ್ಲ ಆತನಲ್ಲಿ ಓಡಿ ಹೋಗಿದ್ದಂತಹ ಆತನ ಸೇನಾನಿಗಳು, ಸೈನಿಕರು ಅವರೆಲ್ಲರೂ ಕೂಡ ಜೊತೆ ಸೇರಿಕೊಂಡು ಈಗ ನಮ್ಮ ಬಾಣ ಇರುವಾಗ ನಮಗೆ ಬಲ ಬಂತು ಅಂತೇಳಿ ಧೈರ್ಯದಿಂದ ಯುದ್ಧಕ್ಕೆ ಬಂದರು. ಹಾಗೆ ಯುದ್ಧಕ್ಕೆ ಬಂದಾಗ ಅನಿರುದ್ಧ ಬಾಣನ ಜೊತೆಗೆ ಹೋರಾಡಿದ. ಹೋರಾಟದಲ್ಲಿ ಅನಿರುದ್ಧ ಸೋಲಿಲ್ಲ. ಬಾಣನ ಕೈಯಲ್ಲಿದ್ದಂತಹ ಅಸ್ತ್ರಗಳನ್ನೇ ಪುಡಿಗುಟ್ಟಿ ನಾಶ ಮಾಡಿದ. ಆವಾಗ ಕುಂಭಾಂಡ ಬಾಣಾಸುರನ ರಥಕ್ಕೆ ತಾನೇ ಸಾರಥಿಯಾಗಿ ಕುಳಿತ. ಸಾರಥಿಯಾಗಿ ಕೂತು ಬಾಣಾಸುರನ ಹತ್ರ ಹೇಳ್ತಾನೆ, ನೀನು ಈತನ ಜೊತೆಗೆ ಹೀಗೆ ಯುದ್ಧ ಮಾಡಿದರೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಇದರ ಪರಿಣಾಮ ಈ ಮಹಾಪುರುಷ ತಾನು ನಿನ್ನ ಮಗಳನ್ನು ಅಪಹರಿಸಿ ಈ ಊರಿನಿಂದ ಹೊರಟು ಹೋಗುವ ಸಾಧ್ಯತೆ ಇದೆ. ಶೋಣಿತಪುರಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ. ಆದ್ದರಿಂದ ನೀನು ನಿನ್ನ ನಿಜ ಯುದ್ಧದ ಶಕ್ತಿ ಏನಿದೆ, ಮಾಯಾಯುದ್ಧ, ಅದನ್ನು ಉಪಯೋಗಿಸು. ಮಾಯಾಯುದ್ಧದಿಂದ ಮಾತ್ರ ಇವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಅಂತ ಕುಂಭಾಂಡ ಹೇಳಿದ. ಇವನಿಗೆ ಬಾಣಾಸುರನಿಗೆ ಮಾಯಾಯುದ್ಧ ಮಾಡಲಿಕ್ಕೆ ಇಚ್ಛೆ ಇಲ್ಲ. ಯಾಕೆ ಇಚ್ಛೆ ಇಲ್ಲ? ಅವನು ಹೋಗಿ ರುದ್ರನ ಹತ್ರ ಮೊದಲೇ ಕೇಳಿದ್ದ, ನನ್ನ ಕೈ ತುರಿಸ್ತಾ ಇದೆ, ಹೋರಾಡಬೇಕು ನಾನು ಅಂತ. ಅಂಥ ಸಂದರ್ಭದಲ್ಲಿ ಈಗ ಇಂತಹ ಮಹಾಶ್ರೇಷ್ಠ ಯುದ್ಧಾಳು ಬಂದಿದ್ದಾನೆ. ಬಂದಾಗ ಏನು ಶಕ್ತಿ ಇದೆ ಅದನ್ನು ಗುದ್ದುವುದು ಮತ್ತೊಂದು ಮಾಡಬೇಕು ಅಂತ ಅವ ಇದ್ದಾನೆ. ಆದರೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ ಅಂತ ಯಾವಾಗ ದೂರದರ್ಶಿತ್ವವುಳ್ಳಂತಹ ಮಂತ್ರಿ ಕುಂಭಾಂಡ ಹೇಳಿದ, ಆವಾಗ ಬಾಣಾಸುರ ತಾನು ಮಾಯಾವಿದ್ಯೆಯನ್ನು ಪ್ರಾರಂಭಿಸಿದ, ಮಾಯಾ ಯುದ್ಧವನ್ನು ಆರಂಭಿಸಿದ. ಅವನಿದ್ದ ರಥ ಮಾಯವಾಯಿತು, ಅವನೂ ಕೂಡ ಮಾಯವಾದ. ಕುಂಭಾಂಡನ ಜೊತೆಗೆ ಮಾಯವಾಗಿ ಆಕಾಶದಲ್ಲಿ ಕುಳಿತು ಅನಿರುದ್ಧನ ಕಡೆಗೆ ಸರ್ಪಾಸ್ತ್ರಗಳನ್ನು ಎಸೆಯುವುದಕ್ಕೆ ಪ್ರಾರಂಭಿಸಿದ. ಅದು ಶಸ್ತ್ರ ಅಲ್ಲ, ಅದು ಅಸ್ತ್ರ. ಅಂದರೆ ಮಾಯಾ ಮಂತ್ರಗಳನ್ನು ಪಠಿಸಿ ಬಿಟ್ಟಂತಹ ಅಸ್ತ್ರಗಳು. ಅದು ಒಂದೊಂದು ಬಾಣವೂ ಕೂಡ ಅವನ ಶರೀರಕ್ಕೆ ಬರ್ತದೆ, ಶರೀರವನ್ನು ಹೊಡೆಯುವುದಿಲ್ಲ, ಶರೀರಕ್ಕೆ ಸುತ್ತಿಕೊಳ್ತದೆ. ಸರ್ಪಗಳ ಹಾಗೆ ಇಡೀ ಶರೀರವನ್ನು ಸುತ್ತುತ್ತೆ. ಸುತ್ತಿಕೊಂಡದ್ದು ಆಗಾಗ ಆತ ಬಿಲ್ಲನ್ನು ಹಿಡಿದು ಬಾಣವನ್ನು ಸೆಳೆಯುತ್ತಾ ಇದ್ದರೆ ಕೈಗೆ ಬಂದಂತಹ ಅಸ್ತ್ರ ಕೈಯನ್ನು ಸುತ್ತಿ ಮತ್ತೊಂದು ಕೈಗೆ ಕಟ್ಟುವುದಕ್ಕೆ ಪ್ರಾರಂಭಿಸಿತು. ಹೀಗೆ ಮಾಯಾ ಅಸ್ತ್ರಗಳು ಆತನ ಶರೀರವನ್ನೆಲ್ಲ ಘಾಸಿಗೊಳಿಸಿ ಶರೀರವನ್ನು ಸುತ್ತಿಟ್ಟು ಬಿಟ್ಟು, ಹೀಗೆ ಸರ್ಪಾಸ್ತ್ರಗಳಿಂದ ಅನಿರುದ್ಧ ಬದ್ಧನಾಗಿ ಆವಾಗ ಕಾಣಿಸಿಕೊಂಡಂತೆ ಬಾಣಾಸುರ. ಮಾಯಾಯುದ್ಧದಿಂದ ಅನಿರುದ್ಧನನ್ನು ಬಂಧನ ಮಾಡಿದ್ದಾಗಿದೆ. ಆತ ಕಾಣಿಸಿಕೊಂಡು ಕುಂಭಾಂಡನ ಹತ್ರ ಹೇಳ್ತಾನೆ, ಎಲ್ಲ ಸೇನಾನಿಗಳಿಗೆ ಆದೇಶ ಮಾಡು, ಆ ಹುಡುಗನನ್ನು ಚೂರು ಚೂರಾಗಿ ಮಾಡಿ ಗಂಗೆಯಲ್ಲಿ ಬಿಸಾಡುವ ಹಾಗೆ ನಿರ್ದೇಶನ ಕೊಡು. ಆವಾಗ ಕುಂಭಾಂಡ ಬಾಣನಿಗೆ ಒಂದು 4 ಮಾತುಗಳನ್ನು ಹೇಳ್ತಾನೆ. ನೀನು ಬಹಳ ಸಿಟ್ಟಿನಲ್ಲಿದ್ದಿ, ಈ ಹೊತ್ತಿಗೆ ಇಲ್ಲಿಯ ತನಕ ನಮಗೆ ಭೀತಿಯನ್ನು ಉಂಟು ಮಾಡಿದ್ದಂತಹ ವ್ಯಕ್ತಿಯನ್ನು ಬಂಧನ ಮಾಡಿದ್ದೇವೆ ಅನ್ನುವ ಕಾರಣದಿಂದಲೇ ನಮ್ಮ ಶೋಣಿತಪುರಕ್ಕೆ ಮರ್ಯಾದೆ ಉಳಿದ ಹಾಗಾಯಿತು. ಆದರೆ ಅವನನ್ನು ಕೊಂದು ಹಾಕುವುದರ ಬಗ್ಗೆ ನನ್ನ ಕೆಲವು ವಿಚಾರಗಳಿದ್ದಾವೆ. ಯಾಕೆಂತೇಳಿದರೆ ಅವನು ಮಹಾಪರಾಕ್ರಮಿಯಾಗಿ ಕಾಣಿಸ್ತಾ ಇದ್ದಾನೆ. ಈಗ ಇಷ್ಟು ಸರ್ಪಗಳಿಂದ ಬದ್ಧನಾಗಿ ನಿಂತಿದ್ರೂ ಕೂಡ ಅವನ ಮುಖದಲ್ಲಿ ಸ್ವಲ್ಪವೇ ಸ್ವಲ್ಪ ತೇಜಸ್ಸು ಕೆಳಗೆ ಇಳಿದದ್ದು ಇಲ್ಲ. ನಿಸ್ತೇಜಸ್ಕನಾಗಲಿಲ್ಲ, ಅವ ಪರಮ ತೇಜಸ್ವಿಯಾಗಿಯೇ ಇದ್ದಾನೆ. ಆ ಸರ್ಪಗಳಿಂದ ಬದ್ಧನಾಗಿರುವಾಗಲೂ ಅವನ ಮುಖದಲ್ಲಿ ಸ್ವಲ್ಪವೂ ಭಯದ ಛಾಯೆ ನಮಗೆ ಕಾಣಿಸ್ತಾ ಇಲ್ಲ. ಜೊತೆಗೆ ಆತ ತನ್ನ ವೀರ್ಯದಿಂದ ದುರ್ವಿದಗ್ಧನಾಗಿದ್ದಾನೆ. ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಯಾರ ಮಗ, ಅವನದ್ದು ವ್ಯಕ್ತಿತ್ವ ಏನು, ಎಂಥ ವಿಷಯವೂ ನಮ್ಗೆ ಗೊತ್ತಿಲ್ಲ.
ಅಷ್ಟೇ ಅಲ್ಲ, ಈತನಿಂದ ನಿನ್ನ ಮಗಳು ಧರ್ಷಿತಳಾಗಿದ್ದಾಳೆ, ನಿನ್ನ ಮಗಳ ಪತಿ ಅಂತ ಸ್ವೀಕಾರ ಮಾಡಿ ಆಗಿದೆ. ಇಂಥ ವಿಷಯ ಈಗ ಊರಲ್ಲೆಲ್ಲ ಪ್ರಸಾರ ಬೇರೆ ಆಯಿತು. ಯಾಕಂದರೆ ಅವನಿಂದ ಇಷ್ಟು ಜನ ಸತ್ತದ್ರಿಂದ ಅದು ಊರಲ್ಲೆಲ್ಲ ಪ್ರಸಾರ ಬೇರೆ ಆಗಿದೆ. ಹಾಗಾಗಿ ಇವನನ್ನು ನಾವು ಕೊಂದು ಹಾಕಿದ ಪಕ್ಷದಲ್ಲಿ ಮುಂದಕ್ಕೆ ನಿನ್ನ ಮಗಳಿಗೆ ಯಾರು ಪತಿಯಾಗುವುದಕ್ಕೆ ಸಾಧ್ಯ? ಇದು ಒಂದು ಸಮಸ್ಯೆ. ಎರಡನೆಯ ಸಮಸ್ಯೆ, ಇವನು ಯಾರು ಏನು ಅಂತ ನಮಗೇನೂ ಗೊತ್ತಿಲ್ಲ. ಇವ ಯಾರು ಅನ್ನುವುದನ್ನು ತಿಳಿದು ಆಮೇಲೆ ಶತ್ರುವಿನ ಕಡೆಯವ, ಉಪಯೋಗಕ್ಕೆ ಬಾರದವ ಅಂತ ತೀರ್ಮಾನ ಆದರೆ ಇವನನ್ನು ಸಂಹರಿಸುವುದು ಉಚಿತ. ಆದರೆ ಇವನು ನಿನ್ನ ಮಗಳಿಗೆ ಯೋಗ್ಯನಾದ ಪತಿ ಅಂತ ನೋಡಿದವರಿಗೆಲ್ಲ ಅನಿಸ್ತದೆ, ಅಂತಹ ಮಹಾಶಕ್ತಿಶಾಲಿ. ಆದ್ದರಿಂದ ನಮಗೆ ಸಂಬಂಧಿಸಿದ ಹಾಗೆ ಇವನನ್ನೇ ಪತಿಯನ್ನಾಗಿ ಕೊಡಬಹುದು ಅಂತಾದರೆ ನಾವು ಆವಾಗ ಇದನ್ನು ಸಂಹರಿಸಿ ಮುಂದಕ್ಕೆ ಕೇಡನ್ನು ಯಾಕೆ ಮಾಡಿಕೊಳ್ಬೇಕು? ಆದ್ದರಿಂದ ಇವನನ್ನು ಸಂಹರಿಸುವುದು ಹಿತವಲ್ಲ ಅಂತ ನನ್ನ ಅಭಿಪ್ರಾಯ ಇದೆ ಅಂತ ಕುಂಭಾಂಡ ಹೇಳಿದ. ಬಾಣಾಸುರನಿಗೆ ಹೌದು ಅಂತ ಅನಿಸಿತು. ಯಾವತ್ತೂ ರಾಜ ಮಂತ್ರಿಯ ಮಾತನ್ನು ಮೀರುವಂತಿಲ್ಲ ಅಂತ ಒಂದು ಸಾಮಾನ್ಯವಾದ ನಿಯಮ ಇದೆ. ಆದರೆ ರಾಜ ಸರ್ವಾಧಿಕಾರಿ ಆದ್ರಿಂದ ಮಂತ್ರಿ ಹೇಳಿದ ಹಾಗೆ ಕೇಳದೆ ಹೋದರೆ ಅವನನ್ನು ಕೇಳುವವರು ಯಾರೂ ಇಲ್ಲ. ಆದರೆ ಮಂತ್ರಿಗಳ ಮಾತನ್ನು ರಾಜ ಮೀರಿದರೆ ಆ ರಾಜ ಹೆಚ್ಚು ಕಾಲ ಸಿಂಹಾಸನದಲ್ಲಿ ಉಳಿಯುವುದಿಲ್ಲ ಅನ್ನುವುದು ಒಂದು ಸಾಮಾನ್ಯವಾದ ನಿಯಮ. ಹಾಗಾಗಿ ಈಗ ಮಂತ್ರಿ ಕುಂಭಾಂಡ ಸಕಲ ಶಾಸ್ತ್ರ ಪಾರಂಗತ, ಅವನ ಮಾತನ್ನು ಕೇಳುವಂಥದ್ದು ಬಾಣನಿಗೆ ಯಾವತ್ತೂ ಕೂಡ ಉಚಿತವಾದ ಫಲವನ್ನೇ ಕೊಟ್ಟಿದೆ. ಆದ್ದರಿಂದ ಇವತ್ತು ಕೂಡ ಕುಂಭಾಂಡನ ಮಾತನ್ನು ಕೇಳಿದ. ಹಾಗಾದರೆ ಇವನನ್ನು ಅಂತಃಪುರದಲ್ಲೇ ಸೆರೆಯಲ್ಲಿಡಿ ಅಂತ ಹೇಳಿದ. ಅಂತಃಪುರದಲ್ಲೇ ಸೆರೆಯಲ್ಲಿ ಯಾಕೆ ಇಡಬೇಕು? ಯಾಕಂದರೆ ನನ್ನ ಮಗಳು ತಪ್ಪು ಮಾಡಿದ್ದಾಳೆ. ತಪ್ಪು ಮಾಡಿದಂತಹ ಮಗಳಿಗೆ ಯಾರ ಮೂಲಕ ತಪ್ಪು ಮಾಡಿದ್ದಾಳೋ ಅಂತಹ ವ್ಯಕ್ತಿ ಅವಳ ಮುಂದೆಯೇ ಸರ್ಪಾಸ್ತ್ರದಿಂದ ಬದ್ಧವಾಗಿ ಒದ್ದಾಡುವುದನ್ನು ಅವಳು ನೋಡ್ತಾ ಇರಬೇಕು. ಅವಳಿಗೂ ಅದೊಂದು ಶಿಕ್ಷೆಯಾಗ್ತದೆ ಅಂತ ಅಂತಃಪುರ ಬಂಧನವನ್ನು ಮಗಳಾದಂತಹ ಉಷೆಗೂ ಮತ್ತು ಈ ಒಬ್ಬ ಪರಿಚಯ ಇಲ್ಲದೆ ಇದ್ದ ಅಪರಿಚಿತನಾಗಿರತಕ್ಕಂತಹ ಈ ಯುವಕನಿಗೂ ಇಬ್ಬರಿಗೂ ಕೂಡ ಗೃಹ ಬಂಧನವನ್ನು ಮಾಡಿ ಹಾಕಿದ. ಉಷೆ ಕಣ್ಣಲ್ಲಿ ನೀರಿಡ್ತಾ ಇದ್ದಾಳೆ. ನನ್ನಿಂದಾಗಿ ಯಾವ ಅಪರಾಧವೂ ಮಾಡದೇ ಇದ್ದಂತಹ ಈ ಅನಿರುದ್ಧನಿಗೆ ಇಂತಹ ಒಂದು ಸರ್ಪ ಬಂಧನ ಉಂಟಾಗಿ ಹೋಯ್ತಲ್ಲ, ಈ ಯುದ್ಧದಲ್ಲಿ ಶರೀರಕ್ಕೆ ಅನೇಕ ಬಾಣದ ಪೆಟ್ಟುಗಳು ಉಂಟಾಗುವುದಕ್ಕೆ ನಾನು ಕಾರಣನಾದೇನಲ್ಲ ಅಂತ ಆಕೆ ದುಃಖಿಸ್ತಾ ಇದ್ದಾಳೆ. ಎರಡನೆಯ ದುಃಖ ಅವಳಿಗೆ ಉಂಟಾಗುವುದೇನು ಅಂತೇಳಿದರೆ, ಅಕಸ್ಮಾತ್ ಈ ಬಂಧನ ಈಗ ಮೋಚನ ಆಯಿತು ಅಂತಾದರೆ ಈತನಿಗೆ, ಆವಾಗ ನನ್ನ ತಂದೆಯಾದಂತಹ ಬಾಣಾಸುರನು ಇವನ ಕೈಯಿಂದ ಸತ್ತು ಹೋಗ್ತಾನೆ ಅಂತ. ಇದು ಎರಡನೇ ಹೆದರಿಕೆ. ಯಾಕಂದರೆ ಬಾಣಾಸುರನ ತಪ್ಪು ಇಲ್ಲ. ಅಂತಹ ಬಾಣಾಸುರ ಪರಮ ಶಿವಭಕ್ತ, ಪರಮ ಪಾರ್ವತಿ ಭಕ್ತನಾದವ. ಎಲ್ಲ ಈ ಅಂತಃಪುರದ ಕಾರ್ಯಭಾರದಿಂದ ಆಗಿರತಕ್ಕಂಥ ಸಮಸ್ಯೆಗಳು ಇವು. ಆದ್ದರಿಂದ ನನ್ನಿಂದಾಗಿ ಈ ದೇಶ ರಾಜನನ್ನು ಕಳ್ಕೊಳ್ತಕ್ಕಂತಹ ಪ್ರಸಂಗ ಬರ್ತದಲ್ಲ ಅಂತ ಒಂದು ಭಯ. ಎರಡನೇದ್ದು, ಈಗ ನಾಗಾಸ್ತ್ರದಿಂದ ನನ್ನ ಪತಿಯಾದಂತಹ ವ್ಯಕ್ತಿ ಬದ್ಧನಾಗಿದ್ದಾನಲ್ವ, ಇವನಿಗೆ ಒಳ್ಳೆಯದಾದರೆ ದೇಶಕ್ಕೆ ಹಾಳಾಗ್ತದೆ. ದೇಶಕ್ಕೆ ಒಳಿತು ಅಂತ ಯೋಚನೆ ಮಾಡಿದರೆ ನನಗೆ ಪತಿ ಸಿಗುವುದಿಲ್ಲ. ಈ ಎರಡು ದ್ವಂದ್ವದಲ್ಲಿ ಆಕೆ ಒದ್ದಾಡ್ತಾ ಇದ್ದಾಳೆ. ಅಂಥ ಸ್ಥಿತಿಯಲ್ಲಿ ಅನಿರುದ್ಧ ಹೇಳ್ತಾನೆ, ನೀನು ಯೋಚಿಸಬೇಡ, ನೀನು ನನಗೆ ಸರ್ಪಾಸ್ತ್ರ ಬಂಧನ ಆಗಿದೆ ಅಂತ ನೀನು ದುಃಖಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ನನಗೆ ಆಗಿರುವ ಬಂಧನದ ವಿಷಯ ನನ್ನ ಅಜ್ಜನಾದಂತಹ ಕೃಷ್ಣನಿಗೆ ಈಗಾಗಲೇ ತಲುಪಿರ್ತದೆ. ನಾರದರು ಅಷ್ಟು ಕೆಲಸ ಮಾಡಿರ್ತಾರೆ. ಆದ್ದರಿಂದ ಅಲ್ಲಿಗೆ ವಿಷಯ ತಲುಪಿದ ಮೇಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಪ್ರದೇಶದಲ್ಲಿ ಪಾಂಚಜನ್ಯದ ಘೋಷವಾಗ್ತದೆ. ಪಾಂಚಜನ್ಯದ ಧ್ವಾನ ಕೇಳಿದ ಕೂಡಲೇ ಅಸುರರೆಲ್ಲರ ಎದೆ ಬಿರಿದು ಬಿಡ್ತದೆ. ಆದ್ದರಿಂದ ನನ್ನ ಸಂರಕ್ಷಣೆಯ ಬಗ್ಗೆ ನೀನು ಆಲೋಚಿಸಬೇಕು ಅಂತಿಲ್ಲ. ಇನ್ನು ಯೋಚನೆ ಮಾಡಬೇಕಾದ್ದೇನು, ನಿನ್ನ ತಂದೆಯಾದ ಬಾಣನನ್ನೇ ಹೇಗೆ ಉಳಿಸಬೇಕು ಅನ್ನೋದನ್ನಷ್ಟೇ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ದುರ್ಗೆಯನ್ನು ಸ್ತೋತ್ರ ಮಾಡೋಣ ಅಂತ ಹೇಳಿ ಅವನು ಸರ್ಪಬಂಧನ ಇರುವಾಗಲೇ ದುರ್ಗಾ ಸ್ತೋತ್ರವನ್ನು ಮಾಡ್ತಾನೆ. ಅದು ಆರ್ಯಾಸ್ತುತಿ ಅಂತ ಕರೆಸಿಕೊಂಡ ಒಂದು ವಿಶಿಷ್ಟವಾದಂತಹ ಭಾಗ. ಆರ್ಯ ಅಂತ ಹೇಳಿದರೆ ದುರ್ಗಾ. ಆ ದುರ್ಗೆಯನ್ನು ಸ್ತೋತ್ರ ಮಾಡ್ತಕ್ಕಂತಹ ಒಂದು ಭಾಗ. ದುರ್ಗೆಯನ್ನು ಈ ಸ್ತುತಿ ಬಹಳ ಚೆನ್ನಾಗಿ ಸ್ತೋತ್ರ ಮಾಡ್ತದೆ. ಅಂದರೆ ಆರಂಭದಲ್ಲಿ ಭಗವಂತ ನಾರಾಯಣನನ್ನು ಸ್ತೋತ್ರ ಮಾಡಿ, ಓ ನಾರಾಯಣ, ನಾನು ದುರ್ಗೆಯನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ, ನನಗೆ ಅನುಗ್ರಹ ಮಾಡು ಅಂತ ಹೀಗೆ ಪ್ರಾರಂಭ ಆಗತಕ್ಕಂತಹ ಸ್ತೋತ್ರ. ಆರ್ಯಸ್ತುತಿಯ ಕ್ರಮವೇ ಹಾಗಿದೆ. ಭವಂತಂ ಅಕ್ಷಯಂ ದಿವ್ಯಂ ಆದಿದೇವಂ ಸನಾತನಂ ನಾರಾಯಣಂ ನಮಸ್ಕೃತ್ಯ ಪ್ರವರಂ ಜಗತಾಂ ಪ್ರಭುಂ ಚಂಡೀಂ ಕಾತ್ಯಾಯಿನೀಂ ದೇವೀಂ ಆರ್ಯಾಂ ಲೋಕ ನಮಸ್ಕೃತಾಂ ವರದಾಂ ಕೀರ್ತಯಿಷ್ಯಾಮಿ ನಾಮಭಿಃ
ಹರಿ ಸಂಸ್ತುತೈ ನಾರಾಯಣಂ ನಮಸ್ಕೃತ್ಯ, ಮೊತ್ತ ಮೊದಲು ಭಗವಂತ ನಾರಾಯಣನನ್ನು ನಮಸ್ಕರಿಸಿ ಆ ನಾರಾಯಣನ ಅನುಗ್ರಹದಿಂದ ನಾನು ದೇವೀಂ ಕಾತ್ಯಾಯಿನೀಂ ಚಂಡೀಂ, ಚಂಡಿಕಾ ಅಂತ ಕರೆಸಿಕೊಂಡಂತಹ ಕಾತ್ಯಾಯಿನಿ ದೇವಿಯನ್ನು ನಾನು ಹರಿಸಂಸ್ತುತವಾದಂತಹ ನಾಮಗಳಿಂದ ಸ್ತೋತ್ರ ಮಾಡ್ತೇನೆ ಅಂತ ಹೇಳುವ ಒಂದು ಸ್ತೋತ್ರ ಆರಂಭದಲ್ಲಿ ಹೀಗಿದೆ. ಇಲ್ಲಿ ಬರುವಂತಹದ್ದು ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರು, ಚಂಡಿ ಅಂತ ಹೆಸರು, ಹರಿಸಂಸ್ತುತವಾದಂತಹ ನಾಮಗಳಿಂದ ಸ್ತೋತ್ರ ಮಾಡ್ತೇನೆ ಅಂತ. ಅಂದರೆ ಭಗವಂತ ಚಂಡಿಯನ್ನು ಸ್ತೋತ್ರ ಮಾಡಿದ್ದಾನೆ, ಆ ಕೃಷ್ಣ ಯಾವ ಮಂತ್ರದಿಂದ ಸ್ತೋತ್ರ ಮಾಡಿದ್ದಾನೆ ಅದೇ ನಾಮಗಳಿಂದ ನಾನು ಸ್ತೋತ್ರ ಮಾಡ್ತೇನೆ ಅಂತ. ಇದರಿಂದಾಗಿ ಚಂಡಿಕೆ ಕೃಷ್ಣನಿಂದ ಸ್ತುತಳಾದವಳು, ಕೃಷ್ಣನಿಗೆ ಅನುಗ್ರಹ ಮಾಡಿದವಳು ಅಂತ ಹೀಗೊಂದು ಭಾವನೆ ಬರುವ ಹಾಗೆ ಅಲ್ಲಿ ಉಂಟು. ವಸ್ತುತಃ ಕೃಷ್ಣನಿಂದ ಸ್ತುತಳಾದದ್ದು ಹೌದು ಚಂಡಿಕೆ. ಯಾಕಂದರೆ ಕೃಷ್ಣ ಆವಿರ್ಭಾವಗೊಳ್ಳಬೇಕಾದರೆ ಮೊದಲು ನಾರಾಯಣ ತನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿಯನ್ನು ಮತ್ತು ಅವಳದ್ದೇ ಮತ್ತೊಂದು ರೂಪ ಭೂದೇವಿಯನ್ನು ಕರೆದು ಹೇಳ್ತಾನೆ, ಈ ಬಾರಿಯ ನನ್ನ ಅವತಾರದಲ್ಲಿ ನೀನು ಎಷ್ಟು ಬೇಕಾದರೂ ಅವತಾರ ಎತ್ತಬಹುದು. ಹಿಂದಿನ ರಾಮಾವತಾರದಲ್ಲಿ ಒಂದೇ ಏಕಪತ್ನಿ ವ್ರತಸ್ಥನಾಗಿ ನಾನು ವ್ಯವಸ್ಥೆ ಮಾಡಿಕೊಂಡಿದ್ದೆ. ಈ ಅವತಾರದಲ್ಲಿ ಹಾಗಲ್ಲ, ನೀನು ವಿದರ್ಭ ದೇಶದಲ್ಲಿ ರುಕ್ಮಿಣಿಯಾಗಿ ಅವತರಿಸು, ಇವಳು ಸತ್ರಾಜಿತ ಕುಮಾರಿಯಾಗಿ ಸತ್ಯಭಾಮಿಯಾಗಿ ಅವತರಿಸಲಿ. ಆಮೇಲೆ ಎಷ್ಟು ಸ್ತ್ರೀಗಳಲ್ಲಿ ಬೇಕಾದರೂ ನೀವು ಆವಿಷ್ಟರಾಗಬಹುದು, ಅಷ್ಟು ಕೂಡ ನನ್ನ ಪತ್ನಿ ಸ್ವರೂಪವನ್ನು ಪಡೆಯುವುದಕ್ಕೆ ಅವಕಾಶ ಆಗ್ತದೆ ಅಂತ. ಹೀಗೆ ಲಕ್ಷ್ಮೀ ಸ್ವರೂಪ ಮತ್ತು ಭೂದೇವಿ ಸ್ವರೂಪದಲ್ಲಿ ಆದೇಶ ಮಾಡಿದಂತಹ ಕೃಷ್ಣ ಆಮೇಲೆ ದುರ್ಗೆಯನ್ನು ಕರೀತಾನೆ. ದುರ್ಗೆಯನ್ನು ಕರೆದು ದುರ್ಗೆಗೆ ಹೇಳ್ತಾನೆ, ನೀನೊಂದು 3 ಕೆಲಸವನ್ನು ಮಾಡಬೇಕು. ಒಂದು ಮೊದಲನೇ ಕೆಲಸ ಏನು ಅಂತೇಳಿದರೆ, ನನ್ನ ಅಣ್ಣ ಬಲರಾಮನಾಗಿ ಈ ಶೇಷ ಅವತರಿಸ್ತಾನೆ, ಆದರೆ ಅವನು ರುಕ್ಮಿಣೀ ದೇವಿಯ ಹೊಟ್ಟೆಯಲ್ಲಿದ್ದದ್ದನ್ನು ಬೇರೆ ಹೊಟ್ಟೆಯಲ್ಲಿ, ರೋಹಿಣಿ ಅಂತೇಳಿ ವಸುದೇವನ ಮತ್ತೊಬ್ಬಳು ಪತ್ನಿ ಇದ್ದಾಳೆ, ಇಲ್ಲಿ ದೇವಕೀ ದೇವಿಯ ಉದರದಲ್ಲಿದ್ದಂತಹ ಆ ಗರ್ಭವನ್ನು, 6ನೆಯ ಗರ್ಭವನ್ನು ರೋಹಿಣಿ ದೇವಿಯ ಅಂದರೆ ವಸುದೇವನ ಮತ್ತೊಬ್ಬಳು ಪತ್ನಿ ರೋಹಿಣಿ ಅವಳ ಗರ್ಭದಲ್ಲಿ ಸಂಕರ್ಷಣ ವಿಧಾನದಿಂದ ಅದನ್ನು ಗರ್ಭವನ್ನು ಸ್ಥಳಾಂತರಗೊಳಿಸಬೇಕು. ಇದು ದುರ್ಗೆಗೆ ಒಂದು ಕೆಲಸ. ಆಮೇಲೆ ಷಡ್ಗರ್ಭರ ವ್ಯವಸ್ಥೆ, ಅದೊಂದು ವ್ಯವಸ್ಥೆ, ಷಡ್ಗರ್ಭರ ವ್ಯವಸ್ಥೆ ಅಂತ ಅದೊಂದು ದೊಡ್ಡ ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ಕೂಡ ದುರ್ಗೆಗೆ ಆದೇಶ ಮಾಡ್ತಾನೆ. 3ನೇ ವ್ಯವಸ್ಥೆ, ನೀನು ನನಗೆ ತಂಗಿಯಾಗಿ ಆವಿರ್ಭವಿಸಬೇಕು. ಯಶೋದೆ ನಂದಗೋಪನ ಪತ್ನಿ, ಆಕೆಯಲ್ಲಿ ನೀನು ನನಗೆ ತಂಗಿಯಾಗಿ, ಅಂದರೆ ನಾನು ಹುಟ್ಟಿದ ನಂತರ, ನಾನು ಅಷ್ಟಮಿಯ ದಿವಸ ಹುಟ್ಟಿದರೆ ಅಷ್ಟಮಿ ಮುಗಿದು ನವಮಿ ಪ್ರಾರಂಭ ಆಗತಕ್ಕಂಥ ಮಧ್ಯರಾತ್ರಿಯ ಕಾಲದಲ್ಲಿ ನೀನು ಅಲ್ಲಿ ಆವಿರ್ಭವಿಸಬೇಕು ಅಂತ. ಹೀಗೆ 3 ಕೆಲಸಗಳಿಗೋಸ್ಕರ ದುರ್ಗೆಯನ್ನು ಆದೇಶ ಮಾಡುವಾಗ ಅಲ್ಲಿ ಮಹಾವಿಷ್ಣು ದುರ್ಗೆಯನ್ನು ಭಾರಿ ಚೆನ್ನಾಗಿ ಸ್ತೋತ್ರ ಮಾಡ್ತಾನೆ. ದುರ್ಗೆಯನ್ನು ಆವಾಗಲೇ ಶಾರದೇತ್ಯಂಬಿಕೇತಿ ಚ, ಶಾರದಾ, ಅಂಬಿಕಾ, ಚಂಡಿಕಾ, ಕಾತ್ಯಾಯಿನಿ ಮೊದಲಾದಂತಹ 12 ಹೆಸರುಗಳನ್ನು ದುರ್ಗೆಗೆ ಸಾಕ್ಷಾತ್ ನಾರಾಯಣನೇ ಕೊಟ್ಟು ಸ್ತೋತ್ರ ಮಾಡಿತ್ತು. ಆಕೆಯನ್ನು ಸ್ತೋತ್ರ ಮಾಡಿದ್ಯಾಕೆ? ವಸ್ತುತಃ ಕೆಲಸ ಆಗಬೇಕು ಅಂತೇಳಿದರೆ ಯಾರನ್ನಾದರೂ ಸ್ತೋತ್ರ ಮಾಡಬೇಕು ಅಂತ ನಮ್ಮ ಲೋಕದ ನಿಯಮ. ದೊಡ್ಡವರಿರಲಿ ಚಿಕ್ಕವರಿರಲಿ ಅವರನ್ನು ಸ್ತೋತ್ರ ಮಾಡಿದರೆ, ಹೊಗಳಿದರೆ ಕೆಲಸ ಚೆನ್ನಾಗಿ ನಡೀತದೆ ಅಂತ. ತನ್ನ ಪತ್ನಿಯಾದಂತಹ ದುರ್ಗೆಯನ್ನು, ಅಂದರೆ ಶ್ರೀ ಭೂದುರ್ಗಾ ಅಂತ 3 ಸ್ವರೂಪ, ಅದರಲ್ಲಿ ದುರ್ಗೆಯನ್ನು ಭಗವಂತ ನಾರಾಯಣ ಅಷ್ಟೆಲ್ಲ ಚೆನ್ನಾಗಿ ಹೊಗಳಿ ಬೇರೆ ಬೇರೆ ನಾಮಗಳಿಂದ ಸ್ತುತಿಸಿದ. ಈ ಸ್ತುತಿಯ ಹಿನ್ನೆಲೆ ಏನು? ಯಾರಿಗೆ ಅಜ್ಞಾನ ನಿಮಿತ್ತವಾಗಿ ಅಥವಾ ನಿದ್ರಾ ನಿಮಿತ್ತವಾಗಿ ತೊಂದರೆ ಉಂಟಾಗ್ತದೋ, ಮಾಯಾ ನಿಮಿತ್ತವಾಗಿ ಯಾರಿಗೆ ತೊಂದರೆ ಆಗ್ತದೋ ಅವರ ಆ ಮಾಯೆಯನ್ನು, ನಿದ್ರೆಯನ್ನು, ಅಜ್ಞಾನವನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ದುರ್ಗೆಯನ್ನು ಸ್ತೋತ್ರ ಮಾಡುವುದಕ್ಕೆ ಹೀಗೊಂದು ಸ್ತೋತ್ರ ಇದೆ ಅಂತ ಲೋಕಕ್ಕೆ ಕೊಡುವುದು ಅವನ ಉದ್ದೇಶ ಇದೆ. ಅಂದರೆ ಅವನು ದುರ್ಗೆಯನ್ನು ಸ್ತೋತ್ರ ಮಾಡಿದ್ಯಾಕೆ ಅಂದರೆ ಈ ಸ್ತೋತ್ರವನ್ನು ಲೋಕದ ಜನ ಪಠಿಸಿ ಆ ಮೂಲಕ ದುರ್ಗೆಯ ಅನುಗ್ರಹಕ್ಕೆ ಭಾಜನರಾಗಲಿ. ಯಾಕಂದರೆ ದುರ್ಗಾ ಅನ್ನುವ ಸ್ವರೂಪ ಅದು ಶೀಘ್ರ ಫಲದಾಯಕವಾದಂತಹ ಸ್ವರೂಪ. ಕಲವು ದುರ್ಗಾ ವಿನಾಯಕವು ಅಂತ ಪರಾಶರ ಸ್ಮೃತಿಯ ಮಾತಿದೆ. ಅಂದರೆ ಕಲಿಯುಗದಲ್ಲಿ ಶೀಘ್ರವಾಗಿ ಫಲವನ್ನು ಕೊಡತಕ್ಕಂಥವರು ಅಂದರೆ ದುರ್ಗಾದೇವಿ ಮತ್ತು ವಿನಾಯಕ ಅಂದರೆ ಗಣಪತಿ. ಗಣಪತಿಯ ಬಗ್ಗೆ ಶ್ರೀಮನ್ ಮಧ್ವಾಚಾರ್ಯರು ಹೇಳುವಾಗಲೂ ಕೂಡ ಅವನು ಶೀಘ್ರ ಫಲದಾಯಕ, ಕಾಮದ ತ್ವರಯಾ ಕೇಯಂ, ಅಯಂ ಅಂದರೆ ಈ ಗಣಪತಿ ತ್ವರಯಾ ಕಾಮದಃ, ತ್ವರೆಯಿಂದ ನಮಗೆ ಅಭಿಲಷಿತವನ್ನು ಕೊಡತಕ್ಕಂಥವನಿದ್ದಾನೆ. ಹಾಗೆಯೇ ದುರ್ಗೆಯೂ ಕೂಡ ಹೇಗೆ ಈತ ಕ್ಷಿಪ್ರ ಪ್ರಸಾದನೋ, ಕ್ಷಿಪ್ರ ಪ್ರಸಾದತೆ ಪ್ರಸನ್ನನಾಗಿ ಅನುಗ್ರಹ ಮಾಡುವವನು, ಹಾಗೆ ದುರ್ಗಾ ತತ್ವವೂ ಕೂಡ ಅದರ ಆರಾಧನೆಯಿಂದ ಶೀಘ್ರ ಫಲದಾಯಕವಾದಂತಹ ಸ್ವರೂಪ. ದುರ್ಗೆ ಅಂದರೆ ಅದು ಲಕ್ಷ್ಮೀ ತತ್ವದಷ್ಟು ಎತ್ತರದ ತತ್ವ. ಗಣಪತಿ ಅಂತೇಳಿದರೆ 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಆಕಾಶ ತತ್ವಕ್ಕೆ ಅಭಿಮಾನಿಯಾದಂತಹ ದೇವ. ಈ 2 ದೇವತೆಗಳ ಆರಾಧನೆ ಕಲಿಯುಗದಲ್ಲಿ ಶೀಘ್ರ ಫಲದಾಯಕ.
ಆದ್ದರಿಂದಲೇ ಗಣಪತಿಯ ಅನೇಕ ದೇವಸ್ಥಾನಗಳು ಅಲ್ಲಲ್ಲಿ ನಿರ್ಮಿತವಾಗುವುದರ ಜೊತೆಗೆ ದುರ್ಗಾದೇವಿಯ ದೇವಸ್ಥಾನಗಳನ್ನು ಸ್ವತಃ ಭಗವಂತನೇ ಅಲ್ಲಲ್ಲಿ ನಿರ್ಮಿಸಿದ್ದಾನೆ. ಭಗವಂತ ನಿರ್ಮಿಸಿದ ದೇವಸ್ಥಾನಗಳು ಅನೇಕ. ಪರಶುರಾಮ ರೂಪಿಯಾಗಿ ದುರ್ಗಾ ದೇವಸ್ಥಾನಗಳನ್ನು ಭಗವಂತ ನಿರ್ಮಿಸಿದ್ದಾನೆ. ಇವಕ್ಕೆಲ್ಲ ಕಾರಣ ಏನು? ಬರೀ ದೇವಸ್ಥಾನ ನಿರ್ಮಿಸಿದ್ದು ಮಾತ್ರ ಅಲ್ಲ, ಪರಶುರಾಮ ರೂಪಿಯಾದ ಪರಮಾತ್ಮ ದುರ್ಗೆಯನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಸ್ತೋತ್ರ ಬೇರೆ ಮಾಡಿದ್ದಾನೆ. ದುರ್ಗಾ ಅದನ್ನು ಹರಿಸಂಸ್ತುತೈಹಿ ಅಂತ ಹೇಳಿದ್ದು. ಅದನ್ನು ನಾಮಭಿಹಿ ಹರಿಸಂಸ್ತುತೈಹಿ, ಪರಶುರಾಮ ರೂಪಿಯಾದ ಮೂಲ ರೂಪಿಯಾದ ನಾರಾಯಣನಿಂದ ಸಂಸ್ತುತವಾದಂತಹ ನಾಮಗಳಿಂದ ನಾನು ಈಗ ನಿನ್ನನ್ನು ಸ್ತೋತ್ರ ಮಾಡ್ತೇನೆ ಅಂತ ಪ್ರಾರಂಭಿಸಿ ಅನಿರುದ್ಧ ತನ್ನ ಆರಾಧ್ಯ ದೇವತೆಯಾದ ದುರ್ಗೆಯನ್ನು ವಿಶೇಷ ಶಬ್ದಗಳಿಂದ ಸ್ತೋತ್ರ ಮಾಡ್ತಾನೆ. ಯಾದವರಿಗೆ ದುರ್ಗೆ ಆರಾಧ್ಯ ದೇವತೆ. ಯಾಕಂದರೆ ನಂದಗೋಕುಲದಲ್ಲಾಗಲಿ, ವೃಂದಾವನದಲ್ಲಾಗಲಿ, ಮಥುರೆಯಲ್ಲೇ ಆಗಲಿ, ಯಾದವರ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರು ದುರ್ಗೆಗೆ ಸ್ತೋತ್ರ, ದುರ್ಗೆಗೆ ಪೂಜೆ, ದುರ್ಗೆಗೆ ವಿಶೇಷವಾದ ನೈವೇದ್ಯ, ದುರ್ಗೆಗೆ ಅರ್ಚನೆ, ಈ ಕ್ರಮಗಳನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ಒಂದು ಸಂದರ್ಭದಲ್ಲಿ ಸ್ಯಮಂತಕಮಣಿ ಕಾಣೆಯಾಯಿತು. ಸ್ಯಮಂತಕಮಣಿಯನ್ನು ಹಾಕಿಕೊಂಡಿದ್ದಂತಹ ಪ್ರಸೇನಜಿತ್ ಅಂತ ಹೇಳಿದರೆ ಸತ್ರಾಜಿತನ ತಮ್ಮ, ಆತ ಕಾಣೆಯಾದ. ಆವಾಗ ಊರಲ್ಲೆಲ್ಲ ಒಂದು ಅಪವಾದ ಬಂತು. ಏನು? ಕೃಷ್ಣ ಸತ್ರಾಜಿತನಲ್ಲಿ ಮಣಿಯನ್ನು ಕೇಳಿದ್ದ, ಸತ್ರಾಜಿತ ಅದು ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದ್ದ. ಆದ್ದರಿಂದ ಈಗ ಅವನ ತಮ್ಮ ಮಣಿ ಹಾಕಿ ಹೋದಾಗ ಕೃಷ್ಣ ಏನೋ ಕಾರಸ್ಥಾನ ಮಾಡಿರಬೇಕು ಅಂತ ಒಬ್ಬ ಯಾರೋ ಹೇಳಿದ. ಕೃಷ್ಣನೇ ಮಾಡಿದ್ದಂತೆ ಅಂತ ಮತ್ತೊಬ್ಬ ಹೇಳಿದ. ಕಿವಿಯಿಂದ ಕಿವಿಗೆ ಹೋಗಿ ಕೃಷ್ಣನೇ ಪ್ರಸೇನನನ್ನು ಕೊಂದದ್ದು ಅಂತ ಊರಲ್ಲೆಲ್ಲ ಸುದ್ದಿ ಆಯಿತು. ಆವಾಗ ಶ್ರೀಕೃಷ್ಣ ಅಪವಾದ ಬಂದದ್ದು ಅಂತ ಗೊತ್ತಿದೆ ಅವನಿಗೆ. ಇದು ಅಪವಾದ ನಾನೇನು ಅಂತದ್ದು ಮಾಡಲಿಲ್ಲ. ಜನ ಮಾತಾಡಿಕೊಳ್ತಾರೆ. ಬುದ್ಧಿ ಇಲ್ಲದೆ ಇದ್ದ ನಾಲಿಗೆ, ಎಲುಬು ಇಲ್ಲದೆ ಇದ್ದ ನಾಲಿಗೆ, ಚರ್ಮವಿಲ್ಲದೆ ಇದ್ದ ನಾಲಿಗೆ ಏನೋ ಮಾತಾಡ್ತದೆ, ಏನು ದೊಡ್ಡ ವಿಷಯ ಅಂತ ಸುಮ್ಮನಿರ್ಬೋದಿತ್ತು ಕೃಷ್ಣ. ಆದರೆ ಸುಮ್ಮನಿರಲಿಲ್ಲ. ಯಾಕೆ ಸುಮ್ಮನಿರಲಿಲ್ಲ ಅಂತೇಳಿದರೆ, ಒಬ್ಬ ವ್ಯಕ್ತಿಗೆ ಅಪವಾದ ಬಂದಾಗ ಅದನ್ನು ಪರಿಹರಿಸಿಕೊಳ್ಳುವುದು ಕೂಡ ಕರ್ತವ್ಯವಾಗ್ತದೆ. ಅಪವಾದದ ಪರಿಹಾರಕ್ಕೆ ಆತ ಪ್ರಯತ್ನ ಪಡದೇ ಹೋದರೆ ಏನು ಸಮಸ್ಯೆ? ಎಲ್ಲಿಯ ತನಕ ಆ ಅಪವಾದ ಪ್ರಪಂಚದಲ್ಲಿ ಇರ್ತದೋ ಅಲ್ಲಿಯ ತನಕ ಆತ ಸತ್ರು ಕೂಡ ಮೋಕ್ಷಕ್ಕೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಸ್ಥಿತಿ, ಒಬ್ಬ ಕೌಶಿಕ ಅಂದರೆ ಕುಶಿಕ ಗೋತ್ರದಲ್ಲಿ ಬಂದಂತಹ ಒಬ್ಬ ಋಷಿ. ಆ ಋಷಿಗೆ ಉದರ ಬೇನೆ ಇತ್ತು, ಒಂದು ಕರುಳಿನಲ್ಲಿ ನೋವು. ಆ ಕರುಳಿನ ನೋವನ್ನು ಪರಿಹರಿಸಿಕೊಳ್ಬೇಕವ. ಅದಕ್ಕೆ ಔಷಧ ಏನು? ಬರೀ ಹೊಟ್ಟೆಗೆ ಕುಶೋದಕ ಪಾನ ಮಾಡಬೇಕು. ಇದು ಅದಕ್ಕಿರುವ ಔಷಧ, ಆಯುರ್ವೇದ ಹೇಳುವಂತಹ ಔಷಧ. ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನವನ್ನೆಲ್ಲ ಮುಗಿಸಿ ನಿನ್ನೆಯ ದಿವಸ ಮಾಡಿ ಒಂದು ಮಡಿಕೆಯಲ್ಲಿ ಒಂದಿಷ್ಟು ನೀರು ಹಾಕಿ ಅದಕ್ಕೆ ಕುಶವನ್ನು ತುಂಡು ಮಾಡಿ ಹಾಕಬೇಕು. ಆಗ ಅದು ಬುರುಗು ಬರ್ತದೆ, ಕುಶೋದಕ ಆಗ್ತದೆ. ಆ ಕುಶೋದಕವನ್ನು ಬರೀ ಹೊಟ್ಟೆಗೆ ಕುಡಿಬೇಕು. ಹೀಗೊಂದು 48 ದಿವಸ ಮಾಡಬೇಕು ಅಂತ ಅದಕ್ಕೊಂದು ಔಷಧಿ ಅದು. ಇವ ಪ್ರತಿ ದಿವಸ ಬೆಳಗ್ಗೆದ್ದು ಕುಶೋದಕ ಪಾನ ಮಾಡ್ತಾ ಇದ್ದ. ಅವನ ಮನೆಯಲ್ಲಿ ಒಂದು 10-15 ಶಿಷ್ಯರಿದ್ದಾರೆ. ಆ ಶಿಷ್ಯರೆಲ್ಲ ಹೇಳುವುದು ಬೆಳಗ್ಗೆ 5 ಗಂಟೆ ನಂತರ. ಗುರುಗಳು 4-4:15 ಎದ್ದು ಒಂದು ಸ್ನಾನ ಮಾಡಿ ಒಂದು ಔಷಧ ತಗೊಳ್ತಾರೆ. ಈ ಶಿಷ್ಯರು ಕೆಲವರು ಮೆಲ್ಲ ಹೀಗೆ ಕತ್ತು ತೆಗೆದು ಹೀಗೆ ನೋಡಿದ್ರಂತೆ ಗುರುಗಳು ಕುಡಿಯುವುದನ್ನು. ನಾಳೆ ಬೆಳಗ್ಗೆ ಎದ್ದು ನೋಡ್ಬೇಕು, ಏನೋ ಕುಡಿತಾರೆ ಇವರು ಅಂತ. ಈ ಕುಡಿತಾರೆ ಅನ್ನೋದು ಇವರಿಗೆ ಗೊತ್ತಾಯ್ತು. ನೇರ ಗುರುಗಳ ಹತ್ರ ಕೇಳ್ಬೋದಿತ್ತಾ, ಏನು ಕುಡಿತಾ ಇದ್ದೀರಿ ಅಂತ? ಇವರು ಅದು ಯಾವುದು ಕೇಳಲಿಲ್ಲ. ಊರಲ್ಲಿ ಭಿಕ್ಷೆ ಬೇಡಲಿಕ್ಕೆ ಹೋಗುವಾಗ ಗುರುಗಳದ್ದು ಎಲ್ಲ ಒಳ್ಳೆಯದು, ಸ್ವಲ್ಪ ಬೆಳಗ್ಗೆದ್ದು ಸ್ವಲ್ಪ ಕುಡಿತಾರೆ ಅಂತ ಸುದ್ದಿ ಈ ಶಿಷ್ಯರಿಂದ ಊರಿನಲ್ಲಿ ಚೂರು ಪ್ರಸಾರವಾಯಿತು. ಪ್ರಸಾರವಾದದ್ದು ದೊಡ್ಡದಾಗಿ ಪ್ರಸಾರ ಆಯಿತು. ಅದು ಗುರುಗಳಿಗೂ ಗೊತ್ತಾಯಿತು. ಬೆಳಗ್ಗೆದ್ದು ಗುರುಗಳು ಕುಡಿತಾರೆ ಅಂತ ಊರಲ್ಲಿ ಸುದ್ದಿ ಹೋಗಿದೆ ಅಂತ ಗುರುಗಳಿಗೂ ಗೊತ್ತಾಯಿತು. ಆದರೆ ಅವರೇನು ಮಾತಾಡಲಿಲ್ಲ ಅದರ ಬಗ್ಗೆ. ನಾನೇನು ಮಾಡ್ತಾ ಇಲ್ಲ ಅಲ್ವಾ? ಊರಿನಲ್ಲಿ ಮಾತಾಡಿದರೆ ಅವರ ನಾಲಿಗೆಗೆ ಕೈ ಹಾಕಿ ಹೀಗನ್ಬೇಡಿ ಅಂತ ಯಾರು ಹೇಳಲಿಕ್ಕೆ ಆಗ್ತದೆ? ಜನಾನನೇ ಕಕ್ಕರ ಮರ್ಪಯಿಷ್ಯತಿ, ಅದೆಲ್ಲ ಆಗದೇ ಇರುವ ಕೆಲಸ. ಮಾತಾಡ್ತಾ ಇರ್ತಾರೆ. ಏನು ನಾಯಿ ಬೊಗಳಿದ್ರೆ ಸ್ವರ್ಗ ಏನಾದರೂ ಎಂಜಿಲಾಗುತ್ತೋ ಅಂತ ಹೇಳಿದ ಹಾಗೆ ಇವ ಸುಮ್ಮನೆ ಇದ್ದಂತೆ ಋಷಿ. ಕಾಲ ಬಂತು. ಮೃತನಾದವ ಯಮಲೋಕಕ್ಕೆ ಹೋದ. ಯಮಲೋಕದಲ್ಲಿ ಆತನಿಗೆ ಸುರಾಪಾನ ಮಾಡಿದವರಿಗೆ ಸಿಗುವ ಶಿಕ್ಷೆಯನ್ನು ಘೋಷಣೆ ಮಾಡಿದ. ಇವನು ಯಮನಲ್ಲೇ ಚರ್ಚೆಗಿಳಿದ. ನಾನು ಜೀವನದಲ್ಲಿ ಒಂದು ಬಾರಿ ಸುರೆಯ ವಾಸನೆಯನ್ನೂ ನೋಡಿದವ ಅಲ್ಲ, ಅಂಥಲ್ಲಿ ಸುರಾಪಾನದ ದೋಷ ನನ್ನ ಮೇಲೆ ಕಟ್ಟುವುದು ಹೇಗೆ? ಯಮ ಚಿತ್ರಗುಪ್ತನನ್ನು ಕರೆದ. ಚಿತ್ರಗುಪ್ತ ಪುಸ್ತಕ ತೆಗೆದು ಹೇಳಿದ, ನೀವು ಸುರಾಪಾನ ಮಾಡಿದ ದೋಷ ಇಲ್ಲಿದೆ ಅಂತ. ಇವೇ ಹೇಳ್ತಾನೆ, ಚಿತ್ರಗುಪ್ತ, ನೀನು ಲೋಕವನ್ನೆಲ್ಲ ಶ್ರವಣ ಮಾಡುವ ಶ್ರವಣ ದೇವತೆಗಳ ಜೊತೆಗೆ ಇರತಕ್ಕಂಥವ.
ಅಂಥವನಿಗೂ ಕೂಡ ಇಷ್ಟು ಭ್ರಾಂತಿಯೋ? ಜನ ಏನೋ ಭ್ರಮ ಮೂಢರು ಮಾತಾಡಿಕೊಳ್ತಾರೆ, ನೀನು ಕೂಡ ಹಾಗೆ ತಿಳ್ಕೊಳ್ಳುವುದಾ? ಅದಕ್ಕೆ ಚಿತ್ರಗುಪ್ತ ಹೇಳ್ತಾನೆ, ಹಾಗಲ್ಲ ಸ್ವಾಮಿ, ನಮಗೆ ಅದೆಲ್ಲ ಗೊತ್ತು. ಆದರೆ ವ್ಯವಸ್ಥೆ ಹೇಗೆ ಅಂದರೆ, ಊರಿನಲ್ಲಿ ಎಲ್ಲಿಯ ತನಕ ನೀವು ಮದ್ಯಪಾನ ಮಾಡುವವರು ಅಂತ ಜನರಲ್ಲಿ ಅಪಖ್ಯಾತಿ ಇರ್ತದೋ, ಆ ಮಾತು ನಡೀತಾ ಇರ್ತದೋ, ಅಲ್ಲಿಯ ತನಕ ನೀವು ಮದ್ಯಪಾನ ಮಾಡಿದ ನಿಮಿತ್ತವಾದಂತಹ ದುಃಖಗಳನ್ನು ನರಕದಲ್ಲಿ ಅನುಭವಿಸಬೇಕು. ಇದು ತತ್ವ ಇದು. ಯಾಕಂದರೆ ಆ ರೀತಿ ಅಪವಾದ ಬರ್ತಾ ಇದೆ ಅಂದರೆ ಅರ್ಥ ಏನು? ನಿಮ್ಮಲ್ಲಿ ಅಂತಹ ಪಾಪ ಇದೆ ಅಂತ ಅರ್ಥ. ಅದಕ್ಕೆ ಅನುಗುಣವಾದ ಪಾಪದ ಅನುಭವ ಇಲ್ಲಿ ಆಗಬೇಕು. ಈಗ ಇವನಿಗೆ ಅರ್ಥ ಆಯ್ತು, ನಾನು ಇದರ ಬಗ್ಗೆ ಉದಾಸೀನ ಮಾಡಬಾರ್ದಿತ್ತು. ಅವನು ಯಮನಿಗೆ ಕೈ ಮುಗಿದು ಒಂದು ಪ್ರಾರ್ಥನೆ ಸಲ್ಲಿಸ್ತಾನೆ, ಕೌಶಿಕ ಮಹರ್ಷಿ. ಏನಂದರೆ, ಒಂದು ಅವಕಾಶ ಕೊಡಬೇಕು, ನನಗೆ 1 ದಿವಸದ ಆಯುಷ್ಯ ಕೊಡಬೇಕು. ನಾನು ಈ ಕ್ಷಣಕ್ಕೆ ನನ್ನ ಊರಿಗೆ ಹೋಗಬೇಕು, ಮತ್ತೆ ನಾಳೆ ದಿವಸ ಮತ್ತೆ ಕರ್ಕೊಂಡು ಬನ್ನಿ, ತೊಂದರೆ ಇಲ್ಲ. ಯಮ ಅಸ್ತು ಅಂತ ಹೇಳಿದ. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಈ ಶಿಷ್ಯರೆಲ್ಲ ಕಣ್ಣಲ್ಲಿ ನೀರು ಹಾಕಿಕೊಂಡು ಗೊಳೋ ಅಂತ ಹತ್ತುಕೊಂಡು ಈ ಸತ್ತು ಹೋದಂತಹ ಋಷಿಯನ್ನು ತಂದು ಚಟ್ಟದಲ್ಲಿ ಇಟ್ಟಿದ್ದಾರೆ. ಚಟ್ಟದಲ್ಲಿ ಇಟ್ಟು ಇನ್ನೇನು ವ್ಯವಸ್ಥೆಗಳೆಲ್ಲ ಆಗಬೇಕು ಅನಿಸಿದಾಗ ಋಷಿ ಅಲ್ಲಿಂದ ಎದ್ದು ಬಿಟ್ಟ. ಈ ಯಮನ ಅನುಗ್ರಹದಿಂದ ಏನಾಯಿತು, ಅಷ್ಟರಲ್ಲಿ ಋಷಿ ಅಲ್ಲಿಗೆ ಸಾಗಿದವ ಅಲ್ಲಿಂದ ಎದ್ದು ಕಣ್ಣು ಹೀಗೆ ಒರೆಸಿಕೊಂಡು ಮಕ್ಕಳನ್ನೆಲ್ಲ ಹೀಗೆ ಪ್ರೀತಿಯಿಂದ ನೋಡಿದ. ಮಕ್ಕಳಿಗೆ ಆನಂದವೋ ಆನಂದ, ನಾವು ಮಾಡಿದ ಜಪ, ನಾವು ಅತ್ತದ್ದು, ಇದಕ್ಕೋಸ್ಕರ ಋಷಿಗಳೆದ್ರು ಅಂತ. ಆಮೇಲೆ ಕೆಲವರಿಗೆಲ್ಲ ಮನಸ್ಸಿನಲ್ಲಿ ಬೇಸರ, ಒಂದು ವೇಳೆ ನಾವು ಬೆಂಕಿ ಕೊಟ್ಟಿದ್ದಿದ್ರೆ ಬದುಕಿದ್ದ ಋಷಿಗಳು ಇಲ್ಲಿಯ ತನಕ ಧ್ಯಾನಾವಸ್ಥೆಯಲ್ಲಿದ್ದರು, ಆ ಕುಂಭಕದಲ್ಲಿದ್ದು ಶ್ವಾಸ ನಿಲ್ಲಿಸಿದಂತಹ ಋಷಿಗಳು ಶ್ವಾಸವೇ ಇಲ್ಲ ಅಂತ ನಾವು ತಪ್ಪು ತಿಳ್ಕೊಂಡ್ವಲ್ಲ ಅಂತ ಅವರಲ್ಲಿ ವಿಮರ್ಶೆಗಳು ನಡೆದು. ಅಂತೂ ಋಷಿಗಳು ಎದ್ದು, ಈ ಊರಿನ ಜನ ಎಲ್ಲ ಸೇರಿದ್ದಾರೆ, ಜನ ಜೊತೆಗೆ ಋಷಿ ಎಲ್ಲರೂ ತಮ್ಮ ಶಿಷ್ಯರಿದ್ದಾರೆ, ಎಲ್ಲರನ್ನು ಕರೆದು, ಮಕ್ಕಳೇ, ನನಗೊಂದು ಸಿಕ್ಕಾಬಟ್ಟೆ ಹೊಟ್ಟೆ ನೋವು, ಆ ನೋವಿನ ನಿಮಿತ್ತದಿಂದ ಆಯುರ್ವೇದದಲ್ಲಿ ಔಷಧ ಇಂಥದ್ದನ್ನು ಹೇಳಿದೆ, ಅದಕ್ಕೋಸ್ಕರ ನೋಡಿ ಇದು ಕುಶವನ್ನು ತುಂಡರಿಸಿ ಇದಕ್ಕೆ ಹಾಕ್ತಾ ಇದ್ದೇನೆ, ನಾಳೆ ಬೆಳಗ್ಗೆಗೆ ಅದು ಎಷ್ಟು ಗುರುಗು ಬರ್ತದೆ ನೋಡಿ ಅಂತ ಹೇಳಿ ಆ ಮಕ್ಕಳನ್ನು ಬೆಳಗ್ಗೆ ಅವರನ್ನೂ ಎಬ್ಬಿಸಿ ಅವರ ಮುಂದೆಯೇ ಆ ಕುಶವನ್ನು ಹೊರಗೆ ತೆಗೆದು ಅದನ್ನು ಆ ಮಕ್ಕಳಿಗೆ ಸ್ವಲ್ಪ ಕುಡಿಯುವುದಕ್ಕೆ ಕೊಟ್ಟು ತಾನೂ ಕೂಡ ಕುಡಿದಂತೆ. ಎಲ್ಲ ಮಕ್ಕಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯುವುದಕ್ಕೆ ಶುರುವಾಯಿತು. ನಮ್ಮ ಗುರುಗಳು ಇಷ್ಟು ಒಳ್ಳೆಯವರು, ಅವರು ಕುಡಿತಾರೆ ಅಂತ ನಾವು ಒಂದು ಲೋಕದಲ್ಲೆಲ್ಲ ಕೆಟ್ಟ ಪ್ರಚಾರ ಮಾಡಿದ್ದೇವಲ್ವ. ಅವತ್ತು ಭಿಕ್ಷೆ ಬೇಡುವುದಕ್ಕೆ ಹೋಗುವವರೆಲ್ಲ ನಾವು ಹೀಗೆ ಹೇಳಿದ್ದೀವಿ, ಹಾಗಲ್ಲ, ಗುರುಗಳು ಹಾಗೆ ಪರಮ ಪವಿತ್ರರು ಅಂತ ಹೇಳುವುದಕ್ಕೆ ಶುರು ಮಾಡಿದರು. ಊರಲ್ಲೆಲ್ಲ ಘೋಷಣೆ. ಅದೇ ಸಾಯಂಕಾಲ ಮತ್ತೆ ನಮ್ಮ ಋಷಿಗಳು ತಮ್ಮ ಶರೀರವನ್ನು ತ್ಯಾಗ ಮಾಡಿದರು. ಈಗ ಅವರು ಯಮಲೋಕಕ್ಕೆ ಹೋಗಲೇ ಇಲ್ಲಂತೆ, ಸೀದಾ ಸ್ವರ್ಗಲೋಕಕ್ಕೆ ಹೋಗುವುದಕ್ಕೆ ವಿಮಾನ ಬಂತಂತೆ. ಅಂದರೆ ಊರಿನಲ್ಲಿ ಅಪವಾದ ಇದ್ದರೆ ಅದೂ ಕೂಡ ಆ ವ್ಯಕ್ತಿಯ ಶರೀರ ತ್ಯಾಗಾನಂತರದ ಔರ್ಧ್ವ ದೈಹಿಕವಾದ ಸ್ಥಿತಿಯಲ್ಲಿ ಪ್ರತಿಬಂಧಕವಾಗ್ತದೆ. ಆದ್ದರಿಂದ ವ್ಯಕ್ತಿ ಅಪವಾದವನ್ನು ಊರಿನಲ್ಲಿ ಬರದೇ ಇರುವ ಹಾಗೆ ಜಾಗ್ರತೆ ಮಾಡಬೇಕು. ಇದು ತುಂಬ ಕಷ್ಟದ ಕೆಲಸ. ಅಪವಾದ ಬರದೇ ಇರುವ ರೀತಿಯಲ್ಲಿ ಬದುಕಬೇಕು. ನಾವೆಲ್ಲ ಚೆನ್ನಾಗಿದ್ದೇವೆ, ನಾವು ಒಟ್ಟಿಗೆ ಯಾರಿಗೂ ಕಾಣದೇ ಇದ್ದ ಹಾಗೆ ಕೂತಿರ್ತೇವೆ, ಅದಕ್ಕೆ ಏನೂ ತಪ್ಪು ಮಾಡುವುದಿಲ್ಲ ಅಂತ ಹೇಳಿ ಹಾಗೆ ಮಾಡಬಾರ್ದು. ಆತ ಎಲ್ಲರಿಗೆ ಕಾಣಿಸುವ ಹಾಗೆ ತನ್ನ ವ್ಯವಹಾರಗಳನ್ನು ಇಟ್ಟುಕೊಳ್ಬೇಕು. ಗುಪ್ತವಾದ ವ್ಯವಹಾರಗಳನ್ನು ಇಟ್ಟುಕೊಂಡು ಆ ಮೂಲಕ ಆತ ಪ್ರಾಮಾಣಿಕನೇ ಆಗಿದ್ದರೂ ಕೂಡ ಊರಿನಲ್ಲಿ ಆತನಿಗೆ ಅಪವಾದ ಬರುವ ರೀತಿಯಲ್ಲಿ ಆತ ಬದುಕಬಾರದು ಅನ್ನುವುದು ಸ್ಥಿತಿ. ಹೀಗೆ ಇದನ್ನು ತೋರಿಸುವುದಕ್ಕೆ ಶ್ರೀಕೃಷ್ಣ ಅಪವಾದ ಪರಿಮಾರ್ಜನೆಗೆ ಹೊರಟದ್ದು. ತನ್ನ ಮೇಲೆ ಬಂದಂತಹ ಅಪವಾದ ಪರಿಮಾರ್ಜನೆಗೋಸ್ಕರ ಊರಿನ 10 ಸಮಸ್ತರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಿ, ಪ್ರಸೇನ ಹೋದ ಊರು ಯಾವುದು, ಯಾವ ಕಡೆ ಹೋಗಿದ್ದಾನೆ ಅಂತ ಬೆನ್ನು ಹತ್ತಿ, ಅಲ್ಲಿ ಆತ ಸತ್ತು ಬಿದ್ದಂತಹ ಪ್ರಸಂಗ, ಸಿಂಹದಿಂದ ಸತ್ತದ್ದನ್ನು ತೋರಿಸಿ, ಸಿಂಹ ಎಲ್ಲಿ ಹೋಗಿದೆ, ಅಲ್ಲಿ ಮಣಿ ಕಾಣಿಸ್ತಾ ಇಲ್ಲ, ಹಾಗಾದರೆ ಸಿಂಹ ಎತ್ತಿಕೊಂಡು ಹೋಗಿದೆ, ಅದರ ಹೆಜ್ಜೆಯ ಗುರುತನ್ನು ಅನುಸರಿಸಿ ಹೋಗಿ ಅಲ್ಲಿ ಒಂದು ಕರಡಿಯ ಜೊತೆಗೆ ಯುದ್ಧ ಆದದ್ದು, ಆ ಪರಿಸರ, ಅಲ್ಲಿ ಕರಡಿಯ ರೋಮಗಳು ಎಲ್ಲ ಬಿದ್ದದ್ದು ಕಂಡು, ಅಲ್ಲಿ ಸತ್ತಿ ಬಿದ್ದಂತಹ ಸಿಂಹವನ್ನು ಕಂಡು ಕರಡಿ ಕೊಂದಿದೆ ಅಂತಾಗಿ ಅಲ್ಲೂ ಕೂಡ ಮಣಿ ಸಿಗದೆ ಹೋದಾಗ ಮಣಿಯನ್ನು ಕರಡಿ ತೆಗೆದುಕೊಂಡು ಹೋಗಿದೆ. ಪಕ್ಕದಲ್ಲಿ ನೋಡಿದರೆ ದೊಡ್ಡ ಗುಹೆಯ ಒಳಗೆ ಕರಡಿ ಹೋದಾದ್ರೆ ಚಿಹ್ನೆ ಇದೆ. ಇದನ್ನೆಲ್ಲ ತೋರಿಸಿ ಆ 10 ಜನರಿಗೆ ಹೇಳ್ತಾನೆ, ನೀವು ಒಳಗೆ ಹೋಗ್ತೀರೋ ನಾನು ಹೋಗುದಾ ಅಂತ ಕೇಳ್ತಾನೆ 10 ಜನರ ಹತ್ರ. ಅವ್ರು ಹೇಳ್ತಾರೆ, ನಮಗೆ ಒಳಗೆ ಹೋಗುವುದಕ್ಕೆ ಧೈರ್ಯ ಇಲ್ಲ, ಹಾಗಾದರೆ ನಾನು ಹೋಗಿ ಕರಡಿಯ ಹತ್ತಿರ ಮಣಿ ಇದ್ದರೆ ಮಣಿಯನ್ನು ತೆಗೆದುಕೊಂಡು ಬರ್ತೇನೆ, ತಾವೆಲ್ಲ ಅಷ್ಟು ಹೊತ್ತು ಹೊರಗಿನಿಂದ ಕಾಯ್ತಾ ಇರಬೇಕು ಅಂತ ಹೇಳಿ ಹೊರಗೆ ಹೋದ. ಒಳಗೆ ಹೋದ ಮೇಲೆ ಒಳಗೆ ಗಲಾಟೆ ಆಗುವುದು ಕೇಳಿಸ್ತಾ ಉಂಟು ಹೊರಗಿನವರಿಗೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಇವ್ರ ಮಧ್ಯದಲ್ಲಿ ಕೆಲವರು ಹೋಗಿ ಚಪಾತಿ ತಗೊಂಡು ಬನ್ನಿ ಅಂತ ಊರಿಗೆ ಕಳಿಸಿದ್ರು. ಎಲ್ಲ ಬಂದು ಚಪಾತಿ ಹಚ್ಚಿದ ಹೊಲಕ್ಕೆ ಎಲ್ಲ ತಂದು ಎಲ್ಲ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ. ಆದರೆ ಒಳಗೆ ಯುದ್ಧ ಆಗ್ತಾ ಇದೆ. ಕೃಷ್ಣನಿಗೇನೂ ಇಲ್ಲ. 10 ದಿವಸ ಆಯ್ತಂತೆ.
10 ದಿವಸ ಆದ ಮೇಲೆ ಸ್ವಲ್ಪ ಯುದ್ಧದ ಶಕ್ತಿ ಶಬ್ದ ಎಲ್ಲ ಕಡಿಮೆ ಆಯಿತು. ಇವರೇ ಹೇಳಿದರು, ಏನೋ ಕೇಳಿಸ್ತಾ ಇಲ್ಲ, ಅದರಿಂದ 10 ದಿವಸ ಆಯಿತು ಅಂದರೆ ಇನ್ನೂ ಕೃಷ್ಣ ಬರಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಎಂಥ ಅನರ್ಥ ಆಗಿ ಹೋಯಿತು, ನಮ್ಮ ಊರಿಗೆಲ್ಲ ಸಂರಕ್ಷಣಕ್ಕಾಗಿದ್ದಂತಹ ಕೃಷ್ಣ ಈ ಸತ್ರಾಜಿತನೇ ಇಷ್ಟೆಲ್ಲ ಮಾಡಿದ್ದು, ಕೃಷ್ಣನೇ ತೆಗೆದದ್ದು ಮಣಿ ಅಂತ ಹೇಳ್ಕೊಂಡು ಹೀಗೆ ಮಾಡಿ ಹಾಕಿದ, ಪ್ರಸೇನನ್ನು ಕೊಂದದ್ದು ಕೃಷ್ಣ ಅಂತ ಹೇಳಿದ. ನೋಡಿ, ಇಲ್ಲಿ ಸಿಂಹ ಕೊಂದದ್ದು ಇಷ್ಟು ಸ್ಪಷ್ಟವಾಗಿದೆ. ಕೃಷ್ಣನ ಮೇಲೆ ಅಪವಾದವನ್ನು ಹಾಕಿ ಇಂತಹ ಶ್ರೇಷ್ಠನಾದ ಕೃಷ್ಣ ಅನ್ನುವ ವ್ಯಕ್ತಿತ್ವವೇ ಈ ಊರಿಗೆ ರಕ್ಷಕ ಇಲ್ಲದೆ ಇರುವ ಹಾಗೆ ಅನಾಥ ಸ್ಥಿತಿಯನ್ನು ತಂದುಕೊಟ್ಟಿತಲ್ಲ, ಎಲ್ಲ ಸತ್ರಾಜಿತನ ಕರ್ಮ ಅಂತ ಹೇಳಿ ನಾವು ಯಾವುದಕ್ಕೂ ಇಲ್ಲೇ ಕೂತು ಏನು ಪ್ರಯೋಜನ ಇಲ್ಲ. ಏನು ಮಾಡೋದು ಹೊರಗೆ ಕೂತ್ಕೊಂಡು? ನಾವು ಕೂತದ್ರಿಂದ ಕೃಷ್ಣ ಹೊರಗೆ ಬರ್ತಾನಾ? ಇಲ್ಲ. ಏನೋ ಮೆಲ್ಲ ಮೆಲ್ಲನೆ ಯುದ್ಧದ ಶಬ್ದ ಕೇಳಿಸ್ತದೆ. ಆದ್ದರಿಂದ ಕೃಷ್ಣನಿಗೇನು ಆಗಬಾರ್ದು ಅಂತೇಳಿ ಊರಿಗೆ ಹೋಗಿ ಒಂದು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಮಹೋತ್ಸವವನ್ನು ಮಾಡುವ, ಜಪ ಮಾಡುವ, ಭಜನೆ ಮಾಡುವ ಅಂತ ಹೇಳಿ ಇವರೆಲ್ಲ ಬಂದು ಊರಿನ ಜನರನ್ನೆಲ್ಲ ಸೇರಿಸಿ, ಆಗ ಅಷ್ಟರಲ್ಲೇ ದುರ್ಗಾ ದೇವಸ್ಥಾನದಲ್ಲಿ ಶುರುವಾಗೋಗಿದೆ ಅಂತೆ ಕರ್ತವ್ಯ ಕರ್ಮಗಳು. ದುರ್ಗೆಗೆ ವಿಶೇಷ ಉತ್ಸವಗಳು, ದೀಪಾರಾಧನೆಗಳು, ಸಾಯಂಕಾಲದ ಹೊತ್ತು ದೀಪದ ಮುಂದೆ ಕುಣಿತದ ಭಜನೆ ಎಲ್ಲವನ್ನು ಹರಿವಂಶ ಇಡ್ತದೆ. ಕುಣಿತದ ಭಜನೆ ಈಗ ಶುರುವಾದದ್ದಲ್ಲ. ಆ ಕಾಲದಲ್ಲಿ ಸ್ತ್ರೀಯರೆಲ್ಲ ಕೋಲುಗಳನ್ನು ಹಿಡ್ಕೊಂಡು ಆ ಮೂಲಕ ಭಗವಂತನನ್ನು, ಕೋಲಿನ ತಾಳದ ಮೂಲಕ ಕೃಷ್ಣನನ್ನು, ದೇವರನ್ನು ಆರಾಧನೆ ಮಾಡ್ತಕ್ಕಂತಹ, ದುರ್ಗೆಯನ್ನು ಸ್ತೋತ್ರ ಮಾಡ್ತಕ್ಕಂತಹ ಕ್ರಮ. ದುರ್ಗೆಗೋಸ್ಕರ ಸಾಯಂಕಾಲದ ತನಕ ಶುಕ್ರವಾರ ಮತ್ತು ಮಂಗಳವಾರ ದಿವಸ ಉಪವಾಸ ಮಾಡಿ ಆರಾಧನೆ ಮಾಡಿದಂತಹ ವಿಧಾನ ಭಾರಿ. ಅಲ್ಲಿಯ ಸ್ತ್ರೀಯರೆಲ್ಲ ವ್ರತವನ್ನು ಬೇರೆ ತೊಟ್ಟರು. ಕೃಷ್ಣ ಬರುವಲ್ಲಿಯ ತನಕ ನಾವು ಆಹಾರ ತೆಗೆದುಕೊಳ್ಳುವುದಿಲ್ಲ ಅಂತ ವ್ರತ. ಆಮೇಲೆ ಊರಿನ ಹಿರಿಯರೆಲ್ಲ ಸೇರಿ, ಕೃಷ್ಣ ಇನ್ನೂ 4 ದಿವಸ ಆಯಿತು, 5 ದಿವಸ ಆಯಿತು, ಕೃಷ್ಣ ಬರಲಿಲ್ಲ, ನೀವು ಆಹಾರ ತೆಗೊಳ್ಳದೆ ಹೋದರೆ ಭಜನೆ ಹೇಗೆ ಮಾಡ್ತೀರಿ? ಅದನ್ನು ದುರ್ಗೆಗೆ ನೈವೇದ್ಯ ಮಾಡಿದ್ದನ್ನು ಎಲ್ಲರೂ ತೆಗೊಳ್ಬೇಕು ಅಂತ ಊರಿನ ಹಿರಿಯರೆಲ್ಲ ಆದೇಶ ಮಾಡಿದರು. ಅವರ ಆದೇಶ ಅಂತ ಹೇಳಿ ಕೇವಲ ಭಗವತಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ದುರ್ಗೆಯ ಭಾರೀ ಆರಾಧನೆ ನಡೆಸಿದ್ದರ ಬಗ್ಗೆ ಹರಿವಂಶ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅಂದರೆ ಇದು ಯಾಕೆ ಬಂತು? ಈ ಯಾದವರಿಗೆ ಕುಲದೇವತೆ ಅಂತ ಹೇಳಿದರೆ ದುರ್ಗೆ. ಆ ದುರ್ಗೆ ಯಾರು? ಸಾಕ್ಷಾತ್ ಭಗವಂತನ ಸತ್ವರಜಸ್ತಮಸ್ಸು ಅನ್ನುವ 3 ಗುಣಗಳಲ್ಲಿ ಒಂದಾದ ತಮೋಗುಣಕ್ಕೆ ಅಭಿಮಾನಿನಿಯಾದಂತಹ ಲಕ್ಷ್ಮಿಯ ರೂಪ. ತಮೋಭಿಮಾನಿನಿ ದುರ್ಗಾ. ಆದ್ರಿಂದಲೇ ಅವಳಿಗೆ ತಾಮಸಿ ಅಂತ ಹೆಸರಿದೆ, ರಾತ್ರಿ ಅಂತ ಹೆಸರಿದೆ, ಜೊತೆಗೆ ಅವಿದ್ಯಾ ಅಂತಲೂ ಅವಳಿಗೆ ಹೆಸರಿದೆ, ಮಾಯಾ ಅಂತಲೂ ಹೆಸರಿದೆ, ಜೊತೆಗೆ ಶಾರ್ವರಿ ಅಂತಲೂ ಹೆಸರಿದೆ. ಶಾರ್ವರಿ ಅಂತ ಹೇಳಿದರೂ ಕೂಡ ಕತ್ತಲ ರಾತ್ರಿಗೆ ಅಥವಾ ಅಜ್ಞಾನಕ್ಕೆ ಅಭಿಮಾನಿನಿ ಅಂತಲೇ ಅರ್ಥ. ಹೀಗೆ ಅಜ್ಞಾನಾಭಿಮಾನಿನಿಯಾದಂತಹ ಭಗವತಿ ದುರ್ಗೆ ಅದು ಅವರ ಕುಲದೇವತೆ. ಅವಳೇ ಯಶೋಧಾ ಗರ್ಭ ಸಂಭವೆಯೂ ಕೂಡ ಹೌದು. ಆದ್ದರಿಂದ ಇಲ್ಲಿ ಬರುವ ಆರ್ಯಾಸ್ತುತಿಯಲ್ಲಿ ಆಕೆಯನ್ನು ಗಿರಿಗಹ್ವರ ವಾಸಿನಿ ಅಂತ ಒಂದು ಸ್ತೋತ್ರ ಮಾಡ್ತಾರೆ. ಅವಳು ಎಲ್ಲಿ ವಾಸ ಮಾಡ್ತಾಳೆ ಅಂದರೆ ಗಿರಿ ಗಹ್ವರದಲ್ಲಿ ವಾಸ ಮಾಡ್ತಾಳೆ. ಅಂದರೆ ಪರ್ವತದಲ್ಲಿ ವಾಸ ಮಾಡುವವಳು. ಗಹ್ವರ ಅಂತ ಹೇಳಿದರೆ ಗುಹೆಗಳಲ್ಲಿ ವಾಸ ಮಾಡ್ತಕ್ಕಂಥವಳು. ದುರ್ಗೆಗೆ ಗುಹಾ ದೇವಸ್ಥಾನಗಳು ಅನೇಕ ಇದ್ದಾವೆ. ವೈಷ್ಣವಿ, ವೈಷ್ಣೋದೇವಿ ಮೊದಲಾದ ದುರ್ಗಾ ದೇವಸ್ಥಾನಗಳು ಅದು ಗುಹಾದಲ್ಲಿ ಇರತಕ್ಕಂತಹ ದೇವಿಯ ದೇವಸ್ಥಾನಗಳು. ಹಾಗೆ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಗಿರಿದುರ್ಗ ಅಂತ ಕರೀತಾರೆ. ಗಿರಿದುರ್ಗ, ವನದುರ್ಗ. ದುರ್ಗೆಗೆ ಶಂಕರಿ ಅಂತ ಹೆಸರು. ಅದು ಒಂದು ಸ್ವಲ್ಪ ವಿಶೇಷ ಇದೆ. ಈ ಸ್ತೋತ್ರದಲ್ಲಿ ಆಕೆಯನ್ನು ಶರ್ವಾಣಿ, ರುದ್ರಾಣಿ, ಭದ್ರಾ, ಜೊತೆಗೆ ಶಿವ, ಇನ್ನೂ ಕೆಲವು ಶಬ್ದಗಳಿಂದ ಕರೆದಿದ್ದಾರೆ. ಶಂಕರಿ ಅನ್ನುವ ಶಬ್ದ ಇಲ್ಲೂ ಕರೆದಿದ್ದಾರೆ. ಅಂದ ವನದುರ್ಗೆಯನ್ನು ವನಶಂಕರಿ ಅನ್ನುವ ಶಬ್ದ ಇಲ್ಲೂ ಕರೀತಾರೆ. ಅಂದರೆ ವನದಲ್ಲಿ ವಾಸ ಮಾಡ್ತಕ್ಕಂತಹ ದುರ್ಗೆ ಅಂತ. ವನಕ್ಕೆ ಅಭಿಮಾನಿನಿಯಾಗಿ ವನರಕ್ಷಕಿಯಾಗಿಯೂ ಕೂಡ ಲಕ್ಷ್ಮೀ ನರಸಿಂಹನ ಜೊತೆಗೆ ದುರ್ಗಾಮಾತೆಯೂ ಕೂಡ ವನರಕ್ಷಕಳಾಗಿದ್ದಾಳೆ. ಅಂದ ವನದುರ್ಗ, ಜಲದುರ್ಗ, ಗಿರಿದುರ್ಗ, ಅಗ್ನಿದುರ್ಗ, ಭೂದುರ್ಗ, ಹೀಗೆ ಪಂಚದುರ್ಗ ಅಂತ ದುರ್ಗೆಯನ್ನು ಕರೀತಾರೆ. ಆ ರೀತಿಯ ದುರ್ಗೆಯ ಸ್ತೋತ್ರ ಇಲ್ಲಿದೆ. ನಮಗೆ ಇಲ್ಲಿ ನಾರಾಯಣಿ ಅನ್ನೋ ಶಬ್ದವೂ ಶುರುವಾಗ್ತದೆ. ನಾರಾಯಣನನ್ನು ಪ್ರಾರ್ಥನೆ ಮಾಡಿ ಈ ಸರ್ವಮಂಗಲ ಮಾಂಗಲ್ಯ ಅಂತ ಹೇಳಿ ಮಾರ್ಕಂಡೇಯ ಪುರಾಣದಲ್ಲಿ ಶ್ಲೋಕ ಬರ್ತದೆ. ಅದರಲ್ಲಿ ನಾರಾಯಣಿ ನಮೋಸ್ತುತೆ ಅಂತ ಬರ್ತದೆ, ಶಿವೆ ಅಂತ ಬರ್ತದೆ, ತ್ರ್ಯಂಬಕೆ ಅಂತ ಬರ್ತದೆ. ಶರಣ್ಯೆ ತ್ರ್ಯಂಬಕೆ ಗೌರಿ, ನಾರಾಯಣಿ ನಮೋಸ್ತುತೆ ಗೌರಿ ಅಂತ ಬರ್ತದೆ. ಈ ತ್ರ್ಯಂಬಕೆ, ಗೌರಿ, ಶಿವೆ ಈ ಶಬ್ದ ನೋಡಿದ ಕೂಡಲೇ ಇದು ಶಿವನ ಪತ್ನಿ ಅಂತ ಅನಿಸ್ತದೆ. ಕೊನೆಗೆ ನಾರಾಯಣಿ ಅನ್ನೋ ಶಬ್ದವನ್ನು ನೋಡಿದ ಕೂಡಲೇ ಭಗವತಿ ನಾರಾಯಣನ ಪತ್ನಿ ಅಂತ ಕಾಣಿಸ್ತದೆ. ಇದು ಏನು ಅಂತೇಳಿ ಅರ್ಥ ಆಗದೇ ಇರುವ ರೀತಿಯಲ್ಲಿ ದುರ್ಗೆಯ ಸ್ತೋತ್ರಗಳುಂಟು. ಈ ಸ್ತೋತ್ರವನ್ನು ನೋಡಿದರೂ ಕೂಡ ಅದೇ ರೀತಿಯ ಸಮಸ್ಯೆ ಈ ಸ್ತೋತ್ರದಲ್ಲಿ ಕಾಣಿಸ್ತದೆ. ಸ್ವಲ್ಪ ಎಚ್ಚರಿಕೆ ಬೇಕಾಗ್ತದೆ. ಏನು ಅಂತೇಳಿದರೆ, ದುರ್ಗಾ ಅನ್ನೋದು 2 ರೂಪ ಇದೆ. ಒಂದು ನಾರಾಯಣನ ಪತ್ನಿಯಾದಂತಹ ಮಹಾಲಕ್ಷ್ಮಿಯ ತಮೋಭಿಮಾನಿನಿಯಾದಂತಹ ರೂಪ, ಅದು ಲಕ್ಷ್ಮಿಯದ್ದೇ ರೂಪ, ದುರ್ಗಾ ಅಂತ ಅದಕ್ಕೆ ಹೆಸರು. ಇನ್ನೊಂದು ಶಿವನ ಪತ್ನಿಯಾದಂತಹ ಪಾರ್ವತಿಯ ರೂಪ, ಅದಕ್ಕೂ ದುರ್ಗಾ ಅಂತ ಹೆಸರು. ಅದನ್ನೇ ಕಾಳಿ, ಭದ್ರಕಾಳಿ ಮೊದಲಾದ ಶಬ್ದದಲ್ಲಿ ಕರೀತಾರೆ.
ಹಾಗಾದರೆ ಶಿವಪತ್ನಿಯಾದ ದುರ್ಗಾ ಎಂಬ ರೂಪ ಇದೆ. ಆ ಶಿವಪತ್ನಿಯಾದ ಶಂಕರಿಯ ಅಂತರ್ಯಾಮಿಯಾಗಿ ನಿಯಮನ ಮಾಡತಕ್ಕಂತಹ ಲಕ್ಷ್ಮೀ ಸ್ವರೂಪದ ದುರ್ಗಾ ಅಂತ ಮತ್ತೊಂದು ರೂಪ ಇದೆ. ನಮಗೇನು ಸಮಸ್ಯೆ ಆಗುವುದು? ದುರ್ಗಾ ಅಂತ ಹೇಳಿದರೆ ಅದೋ ಇದು ಅಂತ ಸಮಸ್ಯೆ ಬರ್ತದೆ. ಅದು ಹೌದು, ಇದು ಹೌದು. ಶಿವಪತ್ನಿ ದುರ್ಗಾ ಅನ್ನೋ ಸ್ವರೂಪವೂ ಬೇರೆಯೇ, ವಿಷ್ಣು ಪತ್ನಿ ದುರ್ಗಾ ಅನ್ನೋ ಸ್ವರೂಪ ಬೇರೆ. ಅದಕ್ಕೆ ಇದಕ್ಕೂ ಐಕ್ಯ ಇಲ್ಲ. ದೇವಸ್ಥಾನಗಳಲ್ಲಿ ಆಗುವಾಗ ಏನಾಗ್ತದೆ, ರುದ್ರನ ಆರಾಧನೆಯನ್ನು ಮಾಡುವ ಕ್ಷೇತ್ರದ ಪಕ್ಕದಲ್ಲಿ ಶಿವಶಕ್ತಿ ರೂಪದಲ್ಲಿ ದುರ್ಗಾ ದೇವಸ್ಥಾನ ಇದ್ದರೆ, ಅಮ್ಮನವರ ದೇವಸ್ಥಾನ ಇದ್ದರೆ, ಅದು ಶಿವಪತ್ನಿಯಾದಂತಹ ದುರ್ಗಾ ಅಂತಲೇ ಅದನ್ನು ಉಪಾಸನೆ ಮಾಡಬೇಕು. ಅದೇ ವಿಷ್ಣು ಸಂಬಂಧಿಯಾದ ದೇವಸ್ಥಾನಕ್ಕೆ ಪಕ್ಕದಲ್ಲಿ ವಿಷ್ಣು ಶಕ್ತಿಯಾಗಿ ದುರ್ಗಾ ದೇವಸ್ಥಾನ ಇದ್ದರೆ, ಅದು ಲಕ್ಷ್ಮೀ ಸ್ವರೂಪವಾದ ದುರ್ಗೆ ಅಂತಲೇ ಉಪಾಸನೆ ಮಾಡಬೇಕು. ಹೀಗೆ ಎರಡು ರೀತಿಯ ದುರ್ಗೆ. ಒಂದು ಮಂಜುನಾಥೇಶ್ವರ ಧರ್ಮಸ್ಥಳದ ಸನ್ನಿಧಾನದಲ್ಲಿ ಅಮ್ಮನವರು ಅಂತ ಪಕ್ಕದಲ್ಲಿ ದುರ್ಗಾ ದೇವಸ್ಥಾನ ಇದ್ದರೆ, ಅದು ಪಾರ್ವತೀ ಸ್ವರೂಪವಾದಂತಹ ದುರ್ಗೆ ಅಂತಲೇ ಉಪಾಸನೆ ಮಾಡಬೇಕು. ಪರಶುರಾಮ ದೇವಸ್ಥಾನದ ಪಕ್ಕದಲ್ಲಿ ಕುಂಜಾರುಗಿರಿಯಲ್ಲಿ ದುರ್ಗಾ ದೇವಸ್ಥಾನ ಇದೆ ಅಂತಾದರೆ, ಅದು ವಿಷ್ಣು ಸನ್ನಿಧಿಯಲ್ಲಿ ಇರತಕ್ಕಂಥದ್ದಾದ್ದರಿಂದ ಅದು ಮಹಾಲಕ್ಷ್ಮೀ ಸ್ವರೂಪವಾದಂತಹ ದುರ್ಗೆ ಅಂತಲೇ ಅದನ್ನು ಉಪಾಸನೆ ಮಾಡಬೇಕು. ಈಗ ದುರ್ಗಾ ಎರಡು ಇದೆ. ಆದರೆ ಎಲ್ಲಿ ಶಂಕರೀ ರೂಪವಾದಂತಹ ದುರ್ಗಾ ಇದೆಯೋ, ಅಂದರೆ ಶಿವಪತ್ನಿ, ಶಿವಾನಿ, ಭವಾನಿ ಅಂತ ಕರೆಸಿಕೊಳ್ತಕ್ಕಂತಹ ದುರ್ಗೆ ಇದೆಯೋ, ಆ ದುರ್ಗಾ ಸ್ವರೂಪದಲ್ಲೂ ಕೂಡ ಅಂತರ್ಯಾಮಿಯಾಗಿ ಮಹಾವಿಷ್ಣು ಪತ್ನಿಯಾದಂತಹ ದುರ್ಗೆಯನ್ನು ಚಿಂತನೆ ಮಾಡಬೇಕು. ನಾರಾಯಣಿ ನಮೋಸ್ತುತೆ ಅಂತ ಅಲ್ಲೂ ನಾರಾಯಣಿಯನ್ನು ಚಿಂತನೆ ಮಾಡಬೇಕು. ಹೀಗೆ ನಾರಾಯಣನ ಪತ್ನಿಯಾದಂತಹ ದುರ್ಗಾ ರೂಪ, ಅದು ಭದ್ರಕಾಳಿ ಅಂತ ಕರೆಸಿಕೊಂಡಂತಹ ಶಿವಾನಿಯ ಅಂತರ್ಯಾಮಿಯಾಗಿರತಕ್ಕಂತಹ ರೂಪ. ಹೇಗೆ ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ನಾವು ಹೇಳ್ತೇವೋ, ಹಾಗೇನೆ ದುರ್ಗಾಂತರ್ಗತವಾದಂತಹ ಭಗವತಿ ದುರ್ಗಾ, ಅಂದರೆ ದುರ್ಗೆ ಅಂದರೆ ಶಂಕರಿಯ ಒಳಗಿರತಕ್ಕಂತಹ ಭಗವತಿ ದುರ್ಗೆ, ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾದಂತಹ ದುರ್ಗೆ. ಅದನ್ನು ಉಪಾಸನೆ ಮಾಡುವಂತಹ ವಿಧಾನ ಇದೆ. ಹಾಗಾಗಿ ಈ ಲಕ್ಷ್ಮೀ ಸ್ವರೂಪವಾದಂತಹ ದುರ್ಗೆಯನ್ನು, ಯಶೋಧ ಗರ್ಭಸಂಭವ ಅಂತ ಯಾವ ದುರ್ಗೆಯನ್ನು ನಾವು ಉಪಾಸನೆ ಮಾಡ್ತೇವೋ, ಅದೇ ದುರ್ಗೆಗೆ ಶಂಕರಿ, ಭದ್ರಾಣಿ ಮೊದಲಾದ ಹೆಸರುಗಳು ಕೂಡ ಬರ್ತವೆ. ಯಾಕೆ ಅಂತ ಹೇಳಿದರೆ, ಶಂಕರಿಯಲ್ಲಿ ಅಂತರ್ಯಾಮಿಯಾಗಿರತಕ್ಕಂತಹ ರೂಪ ಅದು ಅನ್ನುವ ಕಾರಣದಿಂದ. ಹೀಗೆ ಶಂಕರಿಯ ಅಂತರ್ಯಾಮಿ ಸ್ವರೂಪದ ಚಿಂತನೆಗೋಸ್ಕರ ಅದನ್ನು ಶಂಕರಿಯನ್ನು ಹೇಳತಕ್ಕಂತಹ ಶಬ್ದ ಪಾರ್ವತಿ ಪರ್ವತಾತ್ಮಜ ಅಂತ ಇದರಲ್ಲಿ ಬರ್ತದೆ. ಅಂದರೆ ಆರ್ಯೆಯನ್ನು ನಾರಾಯಣಿ ಅಂತ ಸ್ತುತಿ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಪಾರ್ವತಿ ಪರ್ವತಾತ್ಮಜ ಅಂತ ಬಂದರೆ ನಾವು ಅದೆರಡು ಒಂದೇ ಅಂತ ತಪ್ಪು ತಿಳ್ಕೊಳ್ಳುವ ಸಾಧ್ಯತೆಗಳು ಉಂಟು. ಆದರೆ ಪರ್ವತಾತ್ಮಜೆಯಾದಂತಹ ಪಾರ್ವತಿ ಬೇರೆ, ಈ ದುರ್ಗೆ ಬೇರೆ. ಹಾಗಾದರೆ ಅವಳಿಗೆ ಅದೇ ಹೆಸರು ಯಾಕೆ ಬಂತು ಅಂದರೆ, ಆ ಪಾರ್ವತಿಯ ದುರ್ಗಾರೂಪದ ಒಳಗೆ ಈ ಮಹಾಲಕ್ಷ್ಮಿಯ ರೂಪವು ಸನ್ನಿಹಿತವಾಗಿದೆ ಎಂಬ ಕಾರಣದಿಂದ ಈ ರೀತಿ ಬರುವ ಸ್ತುತಿಗಳನ್ನು ಮಿಶ್ರ ಸ್ತುತಿ ಅಂತ ಕರೀತಾರೆ. ಮುಂದಕ್ಕೆ ಲಕ್ಷ್ಮೀ ನಾರಾಯಣ ಮತ್ತು ರುದ್ರ ಬಾಣನಿಗೆ ಸಹಕಾರಿಯಾಗಿ ರುದ್ರನು ಯುದ್ಧಕ್ಕೆ ಬರ್ತಾನೆ. ಆವಾಗ ನಾರಾಯಣನಿಗೂ ರುದ್ರನಿಗೂ, ಶ್ರೀಕೃಷ್ಣನಿಗೂ ರುದ್ರನಿಗೂ ನಡೆದಂತಹ ಯುದ್ಧ, ರುದ್ರನ ಜ್ವರಕ್ಕೂ ವಿಷ್ಣುವಿನ ಜ್ವರಕ್ಕೂ ನಡೆದಂತಹ ಒಂದು ಜ್ವರ ಯುದ್ಧ, ಇದೆಲ್ಲ ಬಹಳ ಅದ್ಭುತವಾದಂತಹ ಯುದ್ಧ ನಡೀತದೆ. ಆ ಹೊತ್ತಿಗೆ ಬಾಣಾಸುರ ಕೊನೆಗೆ ರುದ್ರನನ್ನು ಮತ್ತು ನಾರಾಯಣನನ್ನು ಜೊತೆಗೆ ಸ್ತೋತ್ರ ಮಾಡ್ತಾನೆ. ನಾರದರು ಕೂಡ ಹರಿಹರ ಸ್ತುತಿಯನ್ನು ಮಾಡ್ತಾರೆ. ಆ ಹರಿಹರ ಸ್ತುತಿಯಲ್ಲೂ ಕೂಡ ಏನಾಗ್ತದೆ ಅಂತ ಹೇಳಿದರೆ, ಹರಿಯ ಸ್ತುತಿಯ ವಿಷಯಗಳು, ಹರಿಗೆ ಸಂಬಂಧಪಟ್ಟ ವಿಶೇಷಣಗಳು ಹರನಲ್ಲಿ ಹೋಗುವುದು, ಹರನಿಗೆ ಸಂಬಂಧಪಟ್ಟ ವಿಶೇಷಣ ಹರಿಗೆ ಬರುವುದು, ಕೊನೆಗೆ ಹರಿಹರ ಎರಡೂ ಬೇರೆ ಅಲ್ಲ ಅಂತ ಆಗೋದು. ಇಂಥದ್ದೆಲ್ಲ ಒಂದು ಅಪಾಯಗಳು ಇಲ್ಲಿ ಉಂಟು. ಇದು ಪುರಾಣದಲ್ಲಿ ಬರತಕ್ಕಂತಹ ಕೆಲವು ಅಪಾಯಗಳು. ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೆಲವೊಂದು ಚೌಕಟ್ಟು ಇದೆ, ಕೆಲವೊಂದು ರಸ್ತೆ ಇದೆ, ಕೆಲವೊಂದು ದಾರಿ ಇದೆ, ರೀತಿ ಇದೆ. ಆ ರೀತಿ, ಆ ಭಾಷೆ, ಪುರಾಣದ ಭಾಷೆ, ಇವುಗಳ ಜ್ಞಾನ ಇಲ್ಲದೆ ಪುರಾಣಾರ್ಥವನ್ನು ಹೇಳತಕ್ಕಂಥದ್ದು ಅಪಾಯಕಾರಿಯಾಗ್ತದೆ ಅಂತ ಶ್ರೀಮನ್ ಮಧ್ವಾಚಾರ್ಯರೇ ಪುರಾಣದ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪುರಾಣದ ರೀತಿ ಮತ್ತು ಭಾಷೆ, ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ಪುರಾಣಾರ್ಥವನ್ನು ಹೇಳಿ ನರಕ ಭಾಜನನಾಗದೆ ಆತ ಉತ್ಕರ್ಷವನ್ನು ಪಡಿಬೇಕು ಅಂತಾದರೆ ಪುರಾಣಗಳ ಭಾಷೆಯನ್ನು ತಿಳಿದು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಇಲ್ಲಿ ಆರ್ಯ ಅನಿಸಿದಂತಹ ದುರ್ಗೆಯ ಲಕ್ಷ್ಮಿಯ ಸ್ತೋತ್ರದ ಮಧ್ಯದಲ್ಲಿ ಶಂಕರಿಯ ಸ್ತೋತ್ರ ಸೇರಿಕೊಂಡಿದೆ ಅಂತಾದರೆ ಅದನ್ನು ಮಿಶ್ರಸ್ತುತಿ ಅಂತ ಅರ್ಥ ಮಾಡಿಕೊಳ್ಳಬೇಕು. ಮಿಶ್ರಸ್ತುತಿ ಅಂತ ಹೇಳಿದರೆ ಶಂಕರಿಯ ಒಳಗಿರತಕ್ಕಂತಹ ಭಗವತಿ ಶ್ರೀಮನಾರಾಯಣಿಯ ಸ್ತುತಿಯೇ ಅದಾಗಿದೆ ಅಂತ ಹೀಗೆ ಉಪಾಸನೆ ಮಾಡಬೇಕು ಅನ್ನುವ ಅನಿರುದ್ಧ ಮಾಡಿದಂತಹ ಸ್ತೋತ್ರ. ಅನಿರುದ್ಧ ಈ ಸ್ತೋತ್ರದಿಂದ ಆರ್ಯೆಯನ್ನು ಸ್ತುತಿಸಿದರೆ ಆರ್ಯೆ ಅನಿರುದ್ಧನಿಗೆ ಪ್ರತ್ಯಕ್ಷಳಾಗ್ತಾಳೆ. ಗಂಟೆ ಬೇಕಿದ್ದಂಗೆ. ಆ ಆರ್ಯಾದೇವಿ ಅಂದರೆ ದುರ್ಗಾದೇವಿ ಪ್ರತ್ಯಕ್ಷಳಾಗ್ತಾಳೆ. ಅವಳು ಪ್ರತ್ಯಕ್ಷಳಾಗಿ ಅನಿರುದ್ಧನಿಗಿದ್ದಂತಹ ಕಟ್ಟನ್ನೆಲ್ಲ ಕತ್ತರಿಸಿ ಹಾಕ್ತಾಳೆ.
ಅನಿರುದ್ಧನಿಗೇನು ಕಟ್ಟು ಬಿದ್ದಿತ್ತು, ಆ ಕಟ್ಟುಗಳನ್ನೆಲ್ಲ ಕತ್ತರಿಸಿ ಹಾಕ್ತಾಳೆ. ನಾಗಬಂಧದಿಂದ ಅನಿರುದ್ಧ ವಿಮುಕ್ತನಾದ. ವಸ್ತುತಃ ಅನಿರುದ್ಧನಿಗೆ ನಾಗದ ಬಂಧನ ಉಂಟಾದದ್ದು ಮಾಯಾವಿದ್ಯೆಯಿಂದ ಬಂದದ್ದು. ಮಾಯಾವಿದ್ಯೆಯನ್ನು ಕಡಿದು ಹಾಕುವುದಕ್ಕೆ ಆತ ಮಾಡಿದ ಸ್ತೋತ್ರವೇ ಸಾಕಾಗ್ತದೆ. ಆದರೆ ಆ ಸ್ತೋತ್ರದಿಂದ ಪ್ರಸನ್ನಳಾದಂತಹ ಆಕೆ ತನ್ನ ಸ್ವರೂಪದಲ್ಲೇ ಆವಿರ್ಭವಿಸಿ ಆ ಕಟ್ಟನ್ನೆಲ್ಲ ಬಿಡಿಸಿ ಹಾಕಿದ್ಲು. ಅದು ಮಾಯೆಯಿಂದ ಉಂಟಾದಂತಹ ಕಟ್ಟುಗಳನ್ನು ಮಾಯಾ ಅನಿಸಿದಂತಹ ಸಾಕ್ಷಾತ್ ದುರ್ಗೆ ತೆಗೆದು ಹಾಕಿದ್ಲು. ಈಗ ಅನಿರುದ್ಧ ಸ್ವತಂತ್ರನಾದಂತಹ ಅನಿರುದ್ಧ ಅಲ್ಲಿಂದ ಎಲ್ಲಿಗೂ ಓಡಿ ಹೋಗಲಿಲ್ಲ. ಯಾಕೆಂತೇಳಿದರೆ ನನ್ನನ್ನು ಬಾಣ ಕಟ್ಟಿ ಹಾಕಿದ್ದಾನೆ, ಬಾಣನಿಗೆ ಇನ್ನೂ ಕಟ್ಟು ಹಾಗೇ ಇದೆ ಅಂತ ಅನ್ಯಥಾ ಜ್ಞಾನ ಹಾಗೇ ಇರಬೇಕು. ಇನ್ನು ಸಾಕ್ಷಾತ್ ಕೃಷ್ಣ ಯುದ್ಧಕ್ಕೆ ಬಂದಾಗ ನಾನು ಅವನ ಜೊತೆಗೆ ಸೇರಿಕೊಂಡು ನಾನು ಯುದ್ಧ ಮಾಡಿಸುವುದು ಸಮಂಜಸ ಅಲ್ಲ. ಯಾಕಂದರೆ ಯಾರೆಲ್ಲ ನನ್ನಿಂದ ಸಾಯಬೇಕು ಅವರು ಇವಾಗಲೇ ಸತ್ತಾಗಿದೆ. ಇನ್ನು ಉಳಿದವರು ಯಾರು? ಕುಂಭಾಂಡ, ಬಾಣ ಮತ್ತು ಅವನ ಜೊತೆಗಿರ್ತಕ್ಕಂಥ ಒಂದು ಸೇನಾನಿ ವರ್ಗ. ಇದನ್ನು ಸಾಯಿಸುವಂಥದ್ದು ಕೃಷ್ಣನಿಗೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಷ್ಟ ಇದ್ದರೆ ಕೃಷ್ಣನೇ ನಾಶ ಮಾಡ್ತಾನೆ. ನಾನು ಈ ವಿಷಯದಲ್ಲಿ ಪ್ರವೇಶ ಮಾಡುವುದು ಸರಿಯಲ್ಲ ಅಂತ ಹೇಳಿ ತನ್ನ ಬಂಧನ ಮುಕ್ತನಾಗಿದ್ದರೂ ಕೂಡ ಆತ ಅಂತಃಪುರದಲ್ಲೇ ಇದ್ದಾನೆ. ಅಷ್ಟರಲ್ಲಿ ಪಾಂಚಜನ್ಯದ ಘೋಷ ಕೇಳಿಸಿತು. ಇದಕ್ಕೆ ಕಾರಣ ಏನು ಅನ್ನುವುದನ್ನು ಒಂದು ಅಧ್ಯಾಯದಲ್ಲಿ ಹರಿವಂಶ ಹೇಳ್ತದೆ. ಆ ಒಂದು ಅಧ್ಯಾಯ ಈಗ ನೋಡಿ ಇವತ್ತು ಉಪಸಂಹಾರ ಮಾಡುವ. ಏನಾಗಿದೆ? ಅತ್ತ ದ್ವಾರಕೆಯಲ್ಲಿ ರಾತ್ರಿ ಬೆಳಗಾಗುವಾಗ, ಬೆಳಗಾದದ್ದು ಸುಮಾರು 4 ಗಂಟೆಗೆ ಬೆಳಗಾಗ್ತದಲ್ವಾ? ಹೆಂಗಸರೆಲ್ಲ 4 ಗಂಟೆಗೆ ಹೇಳ್ತಾರೆ, ಗಂಡಸರಿಗೆ 7 ಗಂಟೆಗೆ ಕೆಲವು ಸಲ ಬೆಳಗಾಗುತ್ತೆ. ಇದು 4 ಗಂಟೆಗೆ ಬೆಳಗಾಗಿದೆ. ಊರಿನ ಹೆಂಗಸರೆಲ್ಲ ಎದ್ದು ಮೊಸರು ಕಡಿಯುವುದಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ. ಸುತ್ತ ರಸ್ತೆಯಲ್ಲಿ ಹೋಗುವವರಿಗೆ ಮೊಸರು ಕಡಿಯುವ ಅದ್ಭುತವಾದ ನಾದ, ಕ್ಷೀರಸಾಗರದಲ್ಲಿ ಅಲೆಗಳೆದ್ದಾಗ ಯಾವ ನಾದವೋ ಆ ನಾದ ಮೊಸರು ಕಡಿಯುವ ಹೊತ್ತಿಗೆ ಬರ್ತದಂತೆ. ಆ ನಾದ ಎಲ್ರಿಗೆ ಕೇಳಿಸ್ತಾ ಇದೆ. ಮನೆಯ ಮುಂದೆ ನೀರು ಸಿಂಪಡಿಸುವುದರಿಂದ ಬರತಕ್ಕಂತಹ ಮಣ್ಣಿನ ವಾಸನೆಯನ್ನು ಹೊತ್ತುಕೊಂಡು ಜನ ಓಡಾಡುವುದಕ್ಕೆ ಪ್ರಾರಂಭಿಸಿದ ಕಾಲ ಅದು. ಆ ಕಾಲದಲ್ಲೆಲ್ಲ ಹಾಗೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಓಡಾಡ್ತಾ ಇರತಕ್ಕಂಥ ಕಾಲ. ಅಂಥ ಕಾಲದಲ್ಲಿ ಒಂದು ಊರಲ್ಲೆಲ್ಲ ಸುದ್ದಿ ಅಂತೆ. ಬೆಳಗ್ಗೆ 4-4:15 ಸುದ್ದಿ ಏನಂದರೆ ಅನಿರುದ್ಧ ಕಾಣಿಸ್ತಾ ಇಲ್ಲ. ಈಗೆಲ್ಲ ಸುದ್ದಿ ಹೇಗಾಗುವುದು? ಬೆಳಗ್ಗೆ 8 ಗಂಟೆ 10 ಗಂಟೆ ಆದಮೇಲೆ ಇನ್ನೂ ಹೇಳಲಿಲ್ವಾ, ನೋಡಿದರೆ ಅಲ್ಲಿ ವ್ಯಕ್ತಿಯೇ ಇಲ್ಲ ಅಂತ ಆಮೇಲೆ ಗೊತ್ತಾಗೋದು. ಇಲ್ಲಿ ಹಾಗಲ್ಲ. ರಾತ್ರಿ ಸುಮಾರು 9-10 ಗಂಟೆಗೆ ಇವನನ್ನು ಅಪಹರಿಸಿದ್ದಲ್ವಾ, ವಿಷಯ ಗೊತ್ತಾದ್ದು ಬೆಳಗ್ಗೆ 4 ಗಂಟೆಗೆ ಸುದ್ದಿ ಗೊತ್ತಾಗಿದೆ, ಅನಿರುದ್ಧ ಕಾಣಿಸ್ತಾ ಇಲ್ಲ. ಅಂದರೆ ದಿವಸ 4 ಗಂಟೆಗೆ ಅನಿರುದ್ಧ ಹೇಳ್ತಾ ಇದ್ದ ಅಂತ ಅರ್ಥ. ದಿವಸ ಹೇಳ್ತಾ ಇದ್ದ ಅನಿರುದ್ಧ ಇವತ್ತು ಅನಿರುದ್ಧನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳಿದರೆ ಅನಿರುದ್ಧ ಇಲ್ಲ. ಅನಿರುದ್ಧ ಇಲ್ಲ ಅಂತಾದ ಮೇಲೆ ಹೇಗೆ ಏನು? ಆ ಅನಿರುದ್ಧನ ಪತ್ನಿ, ಅನಿರುದ್ಧನ ಸಖಿಯರು, ಮನೆಯ ಕೆಲಸದವರು ಎಲ್ಲ ಭಾರಿ ವಿಮರ್ಶೆ ಮಾಡಿದರು. ಎಲ್ಲಿ ಅನಿರುದ್ಧ, ಎಲ್ಲಿ? ಸುದ್ದಿ ಕೃಷ್ಣನಲ್ಲಿಯ ತನಕ ಹೋಯಿತು. ಕೃಷ್ಣನಲ್ಲಿಗೆ ಸುದ್ದಿ ಹೋಗುವಾಗ ಸುಮಾರು 6 ಗಂಟೆ ಆಗಿದೆ ಅಂತ ಅರ್ಥದೆ. ಇದ್ದಕ್ಕಿದ್ದ ಹಾಗೆ ದುಂದುಬಿ ನಾದ ಆಯಿತು. ಅದು ರಣಘೋಷ, ಊರಲ್ಲೆಲ್ಲ ಎಲರ್ಟ್ ಆಗುವುದಕ್ಕೋಸ್ಕರ ಮಾಡುವ ಘೋಷ ಆಯಿತು. ಎಲ್ಲರೂ ಕೂಡ ಏನಾಗಿದೆ ವಿಷಯ ಎಲ್ಲ ಕಡೆಯಲ್ಲೂ ಕೂಡ ಪಸರಿಸಿತು. ಅನಿರುದ್ಧ ಇಲ್ಲಂತೆ. ಎಲ್ಲರೂ ಕೃಷ್ಣನ ಹತ್ರ ಸೇರಿದರು, ಸಭೆಯಲ್ಲಿ ಸೇರಿದರು. ಕೃಷ್ಣನಿಂದ ಸಂರಕ್ಷಿತವಾಗಿರತಕ್ಕಂತಹ ಇಲ್ಲಿ ಇಂತಹ ಅನಿಷ್ಟ ಘಟಿಸುವುದು ಹೇಗೆ ಸಾಧ್ಯ? ಅದು ಹೇಗೆ ಘಟಿಸಿತು? ಒಬ್ಬ ಅಂತೂ ಕೃಷ್ಣನ ಹತ್ರ ಬಂದು ನೇರವಾಗಿ ಹೇಳಿದ, ಈ ಇಂದ್ರನದ್ದೇ ಕಾರಾಸ್ಥಾನ ಆಯಿತು. ನೀನು ಪಾರಿಜಾತವನ್ನು ತರುವಾಗ ಇಂದ್ರನಿಗೆ ಹೊಡೆದು ತಂದಿದ್ಯಾ? ಅವತ್ತೇನೋ ಅವನು ಭಾರಿ ಸಮಾಧಾನ ಆದ ಹಾಗೆ ಮಾಡಿದ್ದಾನೆ ನಾಟಕ ಇಂದ್ರನ್ನೆಲ್ಲ. ನೀನು ಪಾರಿಜಾತ ಈ ಊರಿಗೆ ತಂದದ್ದಕ್ಕೆ ಈಗ ಇಂದ್ರನೇ ಮಾಡಿರುವ ಅನರ್ಥ, ಬೇರೆ ಯಾರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಅದನ್ನು ಖಡಾಖಂಡಿತವಾಗಿ ನಿರಾಕರಿಸಿದ. ಅಣ್ಣನಾದ ಬಲರಾಮನಿಗೆ ಹೇಳ್ತಾನೆ, ಅಣ್ಣ, ಇವರೆಲ್ಲ ಕೃಷ್ಣನ ಮೇಲೆ ಅಪವಾದ ಹಾಕ್ತಾರೆ, ನನಗೆ ಅಣ್ಣನಾಗಬೇಕು. ಯಾರು? ಇಂದ್ರನ ಮೇಲೆ ಅಪವಾದ ಹಾಕ್ತಾರೆ, ಇಂದ್ರ ನನಗೆ ಅಣ್ಣನಾಗಬೇಕು. ನಾನು ಬೇರೆ ಅಮ್ಮನ ಕುಂಡಲವನ್ನು ನಾನೇ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನೆ ಅದಿತಿ ದೇವಿಗೆ, ಅಂಥಲ್ಲಿ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೋ ಅಂತ ಹೇಳಿದವಾಗ ಇಂದ್ರ. ಅಂತಹ ಇಂದ್ರ, ದೇವತೆಗಳು, ಯಾವ ದೇವತೆಗಳು ಕೂಡ ಈ ರೀತಿ ಕದ್ದು ಒಬ್ಬ ವ್ಯಕ್ತಿಯನ್ನು ಅಪಹರಿಸುವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ನಮ್ಮ ಮೇಲೆ ಏನಾದರೂ ಈಡೇರಿಸಿಕೊಳ್ಬೇಕು, ಅವರಿಗೆ ನಮ್ಮ ಮೇಲೆ ಸೇಡು ಇದೆ ಅಂತ ಆದರೂ ಕೂಡ ಅದನ್ನು ನೇರವಾದ ದಾರಿಯಲ್ಲಿ ಮುಂದುವರಿಸ್ತಾರೆ ಹೊರತು ಇಂತಹ ಚೋರತನದ, ಕಳ್ಳತನದ ಕೆಲಸವನ್ನು ಅವರು ಮಾಡುವುದಿಲ್ಲ. ಆದ್ದರಿಂದ ಇಂಥದ್ದು ಅಸುರರ ಕಡೆಯಿಂದ ಮಾತ್ರ ನಡೆಯುವುದಕ್ಕೆ ಸಾಧ್ಯ. ಇದು ದೇವತೆಗಳ ಕೆಲಸ ಅಲ್ಲ, ಅಸುರರ ಕೆಲಸ. ಅಸುರರೂ ಕೂಡ ಪರಾಕ್ರಮಿಗಳಾದವರು ಇಂತಹ ಕೆಲಸ ಮಾಡುವುದಿಲ್ಲ. ಇದು
ಅಸುರರ ಕಡೆಯಲ್ಲಿರ್ತಕ್ಕಂಥ ಹೆಂಗಸರ ಕೆಲಸ. ಕೃಷ್ಣ ಎಲ್ಲ ತೀರ್ಮಾನ ಮಾಡ್ತಾನೆ, ಇಂಥವರೇ ಮಾಡಿದ ಕೆಲಸ, ಹೆಂಗಸರಿಂದ ಇಂಥ ಕೆಲಸ. ನನ್ನ ಮೊಮ್ಮಗ ಅಂದರೆ ಎಷ್ಟು ಸುಂದರ, ಅವನನ್ನು ಕಂಡ ಯಾವುದೋ ಒಂದು ಅಸುರ ಜಾತಿಯ ಹೆಣ್ಣು ಮಗಳು ಅವನನ್ನು ಲಪಡಾಯಿಸುವುದಕ್ಕೆ ಏನೋ ಯೋಜನೆಯನ್ನು ಮಾಡಿದ್ದು ಅಂತ ನನಗೆ ಅನಿಸುತ್ತೆ. ಅಷ್ಟೊತ್ತಿಗೆ ಬಲರಾಮ ಹೇಳ್ತಾನೆ, ನಮ್ಮ ಕುಟುಂಬದಲ್ಲೇ ಇದೊಂದು ಸಮಸ್ಯೆ ಆಗೋಯ್ತಲ್ಲ. ಈ ಸಮಸ್ಯೆ ಏನಂದರೆ, ನಮ್ಮ ಹಿರಿಯರನ್ನೂ ಅಪಹರಿಸ್ತಾರೆ, ಮಧ್ಯಮರನ್ನೂ ಅಪಹರಿಸ್ತಾರೆ, ಮಕ್ಕಳನ್ನೂ ಅಪಹರಿಸ್ತಾರೆ. ನಮ್ಮಲ್ಲಿ ಅಪಹಾರ ಅನ್ನೋದು ಒಂದು ಮಾಮೂಲಿ ವಿಷಯ ಆಗೋಯ್ತಲ್ಲ. ನಮ್ಮ ಕುಟುಂಬಕ್ಕೆ ಅಂಟಿದ ಶಾಪ ಇದು. ಯಾಕೆಂತೇಳಿದರೆ, ನಮ್ಮ ಹಿರಿಯ ಅಂದರೆ ಉಗ್ರಸೇನ, ಉಗ್ರಸೇನನ ಅಪ್ಪ ಆಹುಕ ನಮ್ಮ ವಂಶದಲ್ಲಿ ಭಾರಿ ಹಿರಿಯನಾದವ. ಅವನನ್ನು ಸಾಲ್ವರಾಜ ಅಪಹರಿಸಿದ್ದಂತೆ. ರಾತ್ರೋರಾತ್ರಿ ಬಂದು ಹೊಡೆದು ಬಡ್ದು ಆಹುಕನನ್ನು ತನ್ನ ಸೌಭ ಅಂತ ಒಂದೊಂದು ವಿಮಾನ, ಆ ವಿಮಾನದಲ್ಲಿ ಹಾಕಿಕೊಂಡು ಆತ ಸಮುದ್ರ ಮಧ್ಯದಲ್ಲಿ ಅಪಹರಿಸಿ ಇಟ್ಟಿದ್ದ. ಆಮೇಲೆ ನನ್ನ ತಮ್ಮ ಕೃಷ್ಣ ಅಲ್ಲಿ ಹೋಗಿ ಸಾಲ್ವನನ್ನು ಹೊಡೆದು ಅಲ್ಲಿಂದ ಆಹುಕನನ್ನು ಬಿಡಿಸಿಕೊಂಡು ಬಂದ. ಹಾಗಾದರೆ ಹಿರಿಯರನ್ನು ಅಪಹರಿಸುವ ಘಟನೆ ಹಿಂದೆ ನಡೆದಿದೆ. ಆಮೇಲೆ ನೋಡಿದರೆ ಕೃಷ್ಣನ ಮಗ ಪ್ರದ್ಯುಮ್ನ ಹುಟ್ಟಿ 7ನೇ ದಿವಸಕ್ಕೆ ಅವನು ಹೇಗೆ ಕಾಣೆಯಾದ ಅಂತಿಲ್ಲ. ಆಮೇಲೆ 4 ವರ್ಷ ಆದಮೇಲೆ ಅವ ಸಿಕ್ಕಿದ್ದು. ಹಾಗಾದರೆ ಅದು ಶಂಬರ ಅಪಹರಿಸಿದ್ದ ಅಂತ ಆಮೇಲೆ ಸುದ್ದಿ ಬಂದದ್ದು ನಮಗೆ. ಹಾಗಾದರೆ ಶಂಬರನಿಂದ ಅಪಹೃತನಾಗಿದ್ದಾನೆ ಕೃಷ್ಣನ ಮಗ. ಈಗ ನೋಡಿದರೆ ಪುಟ್ಟ ಹುಡುಗ ಅನಿರುದ್ಧ, ಇವನು ಯುವಕ, ಮದುವೆಯಾದ ಹುಡುಗ, ಅವನು ಕೂಡ ಅಪಹರಿಸಲ್ಪಟ್ಟಿದ್ದಾನೆ. ಅಂದರೆ ಏನು ನಮ್ಮ ಕುಟುಂಬಕ್ಕೆ ಅಂಟಿದಂಥ ಶಾಪ ಇದು ಅಂತ ಬಲರಾಮ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಣ್ಣ, ಈಗ ನನ್ನ ಮಗನಾದ ಪ್ರದ್ಯುಮ್ನ ಅಪಹರಿಸಲ್ಪಟ್ಟು ಏನಾಯಿತು? ಮದುವೆ ಆಯಿತು ಅವನಿಗೆ. ಹಾಗಾದರೆ ಅಪಹರಿಸಲ್ಪಟ್ಟು ಒಳ್ಳೆ ಹುಡುಗಿ ಸಿಕ್ಕಿದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಭಾವಿಸ್ಬೇಕಲ್ವ? ಹಾಗೆ ಆಹುಕನನ್ನು ಅಪಹರಿಸಿದ ಸಾಲ್ವರಾಜ ಹೌದು, ಸೌಭದೇಶದ ಅರಸನಾದಂತಹ ಬ್ರಹ್ಮದತ್ತನೆಂಬಂತಹ ಸಾಲ್ವರಾಜನಿಂದ ನಮ್ಮ ಆಹುಕ ಅಪಹರಿಸಲ್ಪಟ್ಟದ್ದು ಹೌದು. ಆದರೆ ಅದರ ಫಲ ಏನಾಯಿತು? ಜರಾಸಂಧನಿಗೆ ಅತ್ಯಂತ ಆಪ್ತನಾಗಿದ್ದ, ದುಷ್ಟ ಕೂಟಕ್ಕೆ ಮುಖಂಡನೆನಿಸಿರತಕ್ಕಂತಹ ಸೌಭದೇಶದ ಅಧಿಪತಿಯನ್ನು ವಿಮಾನ ಸಹಿತವಾಗಿ ಪುಡಿಗಟ್ಟುವುದಕ್ಕೊಂದು ಅವಕಾಶ ಆಯಿತೋ ಇಲ್ಲೋ? ಅದರಿಂದಾಗಿ ಲೋಕಕ್ಕೆ ಕ್ಷೇಮ ಆಯಿತು. ಹಾಗಾದರೆ ಇಲ್ಲಿಗೆ ಏನು ಸಮಸ್ಯೆ ಆದರೂ ಅದರಿಂದ ಲೋಕಕ್ಕೆ ಕ್ಷೇಮವಾಗ್ತದೆ ಅನ್ನೋದು ನಾವು ಅನುಭವಿಸಿದಂತಹ ವಿಷಯ ಅಲ್ವಾ? ಆದ್ದರಿಂದ ಈ ವಿಷಯದಲ್ಲಿ ನಾವೀಗ ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕು, ಯಾಕಾಯಿತು ಅಂತ ಆಲೋಚನೆ ಮಾಡುವುದಲ್ಲ. ಆವಾಗ ಆಹುಕ ಹೇಳ್ತಾನೆ, ಹಿರಿಯನಾದಂತಹ ಉಗ್ರಸೇನನ ಅಪ್ಪವ, ಎಷ್ಟು ವಯಸ್ಸು, ಅಷ್ಟು ದೊಡ್ಡ ವಯಸ್ಸಿನ ಆಹುಕ ಹೇಳ್ತಾನೆ, ಭಟರಿಗೆಲ್ಲ ಆದೇಶ ಕೊಡ್ತಾನೆ, ಯಾವ ಜಾಗವೂ ಉಳಿಬಾರ್ದು, ಹಾಗೆ ಹುಡುಕಾಡಿ ನಮ್ಮ ಅನಿರುದ್ಧ ಎಲ್ಲಿದ್ದಾನೆ ಅನ್ನುವುದನ್ನು ಎಲ್ಲ ಕಡೆಯಲ್ಲಿ ಹುಡುಕಾಡಿ ಅಂತ. ಅವರು ಕೇವಲ 2 ಗಳಿಗೆಯಲ್ಲಿ ಹುಡುಕಾಡಿ ಬರ್ತಾರಂತೆ. ನಮ್ಮ ಊರಲ್ಲಿ ಎಲ್ಲೂ ಇಲ್ಲ, ಇಡೀ ದ್ವಾರಕೆಯಲ್ಲಿ ಎಲ್ಲೂ ಇಲ್ಲ ಅಂತ. ದ್ವಾರಕೆಯಲ್ಲಿ ಎಲ್ಲೂ ಇಲ್ಲ ಅಂತ ಆದರೆ ಏನು? ಹಾಗಾದರೆ ದುರ್ಗೆಯ ಪೂಜೆ ಮಾಡಿ ಅಂತ. ಈಗ ಅಲ್ಲಿ ಅನಿರುದ್ಧ ಪೂಜೆ ಮಾಡ್ತಾನಾ? ಇಲ್ಲಿ ಇವರೆಲ್ಲ ಊರಿನವರೆಲ್ಲ ಸೇರಿ ದುರ್ಗೆಗೆ ಹರಕೆ ಹೊತ್ತುಕೊಳ್ಳಿ ಅನಿರುದ್ಧ ಕಾಣೆಯಾದವ ಕಂಡ ಅಂತ ಆದರೆ ದೊಡ್ಡ ಉತ್ಸವ. ಈಗ ಸದ್ಯಕ್ಕೆ ಎಲ್ಲರೂ ಸೇರಿ ಭಜನೆ ಮಾಡಿ, ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಇವರೆಲ್ಲ ದುರ್ಗಾ ಪ್ರಾರ್ಥನೆಗೆ ದೇವಸ್ಥಾನದಲ್ಲಿ ಹೋಗಿದ್ದಾರೆ. ಕೃಷ್ಣನೂ ಕೂಡ ಒಳ್ಳೆ ಕಚ್ಚೆ ಹಾಕಿಕೊಂಡು ತಲೆಗೆ ರುಮಾಲು ಕಟ್ಟಿಕೊಂಡು ಹೋಗಿದ್ದಾನೆ, ಮಡಿಯಲ್ಲಿ ಹೋಗಿ ದುರ್ಗಾ ಪೂಜೆಗೆ ಹೋಗಿದ್ದಾನೆ. ಹೋದಾಗ ಅಲ್ಲಿಗೆ ನಾರದರು ಬಂದು ಏನು ಎಲ್ಲ ಬಹಳ ಮುಖದಲ್ಲೆಲ್ಲ ಫಚಿತಿ ಕಾಣಿಸ್ತಾ ಇದೆ, ಏನು ಕಥೆ ಅಂತ ಶುರು ಮಾಡಿದರು. ಇಲ್ಲ, ನಾವು ಭಜನೆ ಮಾಡಬೇಕು ಅಂತ ಎಲ್ಲರೂ. ನಮ್ಮ ಭಜನೆ ನಾರದರಲ್ಲಿ ಮಾತಾಡುವುದಕ್ಕೂ ಪುರುಸೊತ್ತಿಲ್ಲ ಇವರಿಗೆ. ನಮ್ಮ ಅನಿರುದ್ಧ ಕಾಣಿಸ್ತಾ ಇಲ್ಲ, ನಾವು ಭಜನೆ ಮಾಡಬೇಕು. ಅನಿರುದ್ಧ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನಾನು ಹೇಳ್ತೇನೆ ವಿಷಯ ಅಂತ ನಾರದರು ಶುರು ಮಾಡಿದರು. ಇವರಿಗೆ ಭಾರಿ ಖುಷಿಯಾಗೋಯ್ತು. ದುರ್ಗೆಯ ಪೂಜೆ ಶುರು ಮಾಡುವಾಗಲೇ ಇಷ್ಟೊಂದು ಶುಭ ಸಂಪ್ರದಾಯ. ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಎಲ್ಲಿದ್ದಾನೆ ಅಂತ ಗೊತ್ತಾದ ಮೇಲೆ ಹುಡುಕುವುದು ದೊಡ್ಡ ವಿಷಯ ಅಲ್ಲ, ಪಡೆಯುವುದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಕೃಷ್ಣ ಬಲರಾಮರಿದ್ದಾರೆ, ಪ್ರದ್ಯುಮ್ನ ಇದ್ದಾನೆ ಅಂತ ಆದಮೇಲೆ ಅದು ದೊಡ್ಡ ವಿಷಯ ಅಲ್ಲ. ಮೊದಲು ಎಲ್ಲಿದ್ದಾನೆ ಅಂತ ಪ್ರಶ್ನೆ. ನಾರದರು ಹೇಳಿದರು. ಹೀಗೆ ಘಟನೆ. ಬಾಣಾಸುರ ಶೋಣಿತಪುರದ ಅಧಿಪತಿ, ಅವನ ಮಗಳು ಉಷೆ ಈತನನ್ನು ಮದುವೆಯಾಗಬೇಕು ಅಂತೇಳಿ ಪಾರ್ವತೀ ದತ್ತವಾದಂತಹ ವರ. ಆ ಕಾರಣದಿಂದ ಇವನಿಗೂ ಆಕೆಯೇ ತನ್ನ ಪತ್ನಿ ಅನ್ನುವುದು ಕೂಡ ಪಾರ್ವತಿಯಿಂದಲೇ ಸೂಚಿತವಾದದ್ದು. ಈ ಕಾರಣದಿಂದ ಇವ ಅಲ್ಲಿ ಹೋಗಿದ್ದಾನೆ. ಹೋದದ್ದಲ್ಲ, ಚಿತ್ರಲೇಖೆ ಎಂಬಂತಹ ಒಬ್ಬಳು ಅಪ್ಸರ ಸ್ತ್ರೀ ಈತನನ್ನು ಅಪಹರಿಸಿದ್ದು. ಕೃಷ್ಣನಿಗೂ ಗೊತ್ತಾಗದೇ ಇದ್ದ ಹಾಗೆ ಅಪಹರಿಸಿದ್ದು. ಹೇಗೆ ಅಂದರೆ, ಅವಳಲ್ಲಿ ತಾಮಸಿ ಎಂಬ ವಿದ್ಯೆ ಇತ್ತು. ನಾನೇ ಕೊಟ್ಟದ್ದು ಅಂತ ಹೇಳಿಲ್ಲ, ನಾನೇ ಕೊಟ್ಟದ್ದು ಅಂತ ವಿಷಯ ಹೇಳಲಿಲ್ಲ. ತಾಮಸಿ ಎಂಬ ವಿದ್ಯೆಯಿಂದ ಕೃಷ್ಣನಿಗೂ ಕಾಣದೇ ಇದ್ದ ಹಾಗೆ ಅಪಹರಿಸಿದ್ದು. ಕೃಷ್ಣ ಕಂಡ್ರೂ ಕಾಣದೇ ಇದ್ದಾಗಿದ್ದಾನೆ ಅನ್ನೋದು ಅದರ ಆಂತರ್ಯವೇ. ಆದ್ದರಿಂದ ಇಂಥದ್ದು ಘಟನೆ ನಡೆದಿದೆ. ಅಲ್ಲಿ ಯುದ್ಧ ಆದದ್ದನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ. ಏನು ಪರಾಕ್ರಮ ನಮ್ಮ ಅನಿರುದ್ಧನದ್ದು. ಆ ಬಾಣಾಸುರನ ಯಾವ ಸೇನಾನಿಗಳು ಕೂಡ ಅವನ ಮುಂದೆ ಉಳಿಲಿಲ್ಲ. ಆದರೆ ಬಾಣಾಸುರ ತಪ್ಪಾದ ಮಾಯಾವಿದ್ಯೆಯನ್ನು, ಕುಹಕ ವಿದ್ಯೆಯನ್ನು ಪ್ರಯೋಗಿಸಿ
ಅವನನ್ನು ನಾಗಾಸ್ತ್ರದಿಂದ ಬಂಧನ ಮಾಡಿ ಅಂತಃಪುರದಲ್ಲಿ ಕಟ್ಟಿಟ್ಟಿದ್ದಾನೆ ಕೃಷ್ಣ, ಇನ್ನು ನಿನ್ನ ಕೆಲಸ ಅಂತ ನಾರದರು ನಾರಾಯಣ ನಾರಾಯಣ ಅಂತ ಹೊರಟೋದ್ರು. ಕೃಷ್ಣ ಏನು ಮಾಡಿದ ಅನ್ನೋ ಕಥೆಯನ್ನು ನಾಳೆ, ಇದನ್ನು ನಾಳೆ ಒಂದು ಅರ್ಧ ಗಂಟೆಯಲ್ಲಿ ಉಪಸಂಹಾರ ಮಾಡಿ ಬೇರೆ ಭಾಗಗಳನ್ನು ಮತ್ತೆ ನಾಳೆ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.